ಅಧಿಕಾರ ಅಂದಾಗ ದರ್ಪ, ಅಧಿಕಾರ ಅಂದಾಗ ದೌಲತ್ತು, ಇವೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಬಟ್ ನೀವು ನೋಡ್ತಿರೋ ದೃಷ್ಟಿಕೋನ ಬೇರೆ ಇದ್ದಂಗಿದ್ದಿಲ್ಲ ಪ್ರಮೋದ್ ಅವರು. ಈಗ ದೇವ್ರು ವರನು ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳ್ತಾರೆ. 5 ವರ್ಷಗಳಲ್ಲಿ 60 ತಿಂಗಳಲ್ಲಿ ತಿಂಗಳಿಗೆ 2,000 1,20,000 ಕೊಡ್ತೀರಿ. ಸೊ ಇದನ್ನ ನೀವು ಪದ್ಮನಾಭ ನಗರದ ಮನೆಗೂ ಕೂಡ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಲಿಲ್ಲ ಅಂದ್ರೆ ಇನ್ಯಾರು ನಿಭಾಯಿಸ್ತಾರೆ? ನಮ್ಮ ಜನರ ಕಷ್ಟ. ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮನೆ ಬಾಗ್ಲಿಗೆ ಹೋಗ್ಬೇಕು, ಸರ್ಕಾರ ಮನೆ ಬಾಗ್ಲಿಗೆ ಹೋಗ್ಬೇಕು. ನಾಟ್ ಓನ್ಲಿ ಗ್ಯಾರಂಟಿ, ಈ ಖಾತಾ ಅಭಿಯಾನ ಕೂಡ ದೊಡ್ಡ ಮಟ್ಟಕ್ಕೆ ಪದ್ಮನಾಭ ನಗರದಲ್ಲಿ ಮಾಡಿದ್ರಿ. ನಾವು ಸಣ್ಣದಾಗ ಒಂದ್ ಕ್ಯಾಂಪ್ ಒಂದ್ ವಾರಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಬರ್ತಾ ಇರೋ ಜನ ರೆಸ್ಪಾನ್ಸ್ ನೋಡಿದ್ರೆ ನಾವು ಇವತ್ತಿಗೂ ಕ್ಯಾಂಪ್ ನಿಲ್ಸಿಲ್ಲ. ನಿಮ್ಮ ಕನಸಿನ ಪದ್ಮನಾಭ ನಗರ ಇದಾಗಬೇಕು ಶಿವ ಅವರು, ಇನ್ನೂ ಇದೇನೋ ಆಗ್ಬೇಕು ಅಂತ ಆ ಥರದ್ದು ಏನು ಅನ್ಕೊಂಡಿದ್ರಿ ಅಂತ? ನಮ್ಮ ಕ್ಷೇತ್ರ ಜನ ನಮ್ಮ ಮನೆಯವರು ಅಂತ ನಾವು ನೋಡ್ಕೊಂಡು ನಾವು ಕೆಲಸ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ದು ಇವತ್ತಿದೆ. ಮುಂದಿನ ದಿನಗಳ ಚುನಾವಣಾ ರಾಜಕಾರಣ ಅಂತ ಬಂದಾಗ, ಅವಕಾಶ ಅಂತ ಬಂದಾಗ ಡೆಫಿನೆಟ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನಮ್ಮ ಕರ್ತವ್ಯ ಒಳ್ಳೆ ಕರ್ಮಗಳನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಫಲ ಭಗವಂತನ ಬಿಡ್ತೀನಿ ಅಷ್ಟೇ. ನಿಮ್ ಪ್ರಕಾರ ದೇಶ, ನನ್ನ ವ್ಯಾಪ್ತಿಲಿರ್ತಕ್ಕಂಥ ಜನರ ಸೇವೆ ನಾನ್ ಮಾಡಿದ್ರೆ ನಮ್ಮ ದೇಶದ ಸೇವೆನೂ ಆಗುತ್ತೆ, ರಾಜ್ಯದ ಸೇವೆನೂ ಆಗುತ್ತೆ. ನನಗೂ ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತೃಪ್ತಿ. ರಾಜಕಾರಣಕ್ಕೆ ಬರಬೇಕು ಅನ್ನೋ ಯುವಕರಿಗೆ ಏನ್ ಸಂದೇಶ ಕೊಡ್ತೀರಿ? ಜನರ ಜೀವನದಲ್ಲಿ ಬದುಕಲ್ಲಿ ಬದಲಾವಣೆ ತರಬೇಕು ಅಂದ್ರೆ ರಾಜಕಾರಣ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಹೆಜ್ಜೆ ಗುರುತುಗಳನ್ನು ಬಿಟ್ಟು ನಮ್ಮ ಯೋಚನೆಗಳನ್ನು ನೆಕ್ಸ್ಟ್ ಜನರೇಷನ್ಗೂ ಕೂಡ ಕ್ಯಾರಿ ಮಾಡುವಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಹಾಗಾಗಿ ಯುವಕರು ರಾಜಕಾರಣಕ್ಕೆ ಬಂದ್ರೆ ವಿವೇಕಾನಂದರು ಹೇಳ್ದಂಗೆ ಒಂದು ಸದೃಢವಾದಂತ ಒಂದು ದೇಶ ಕಟ್ಟಬಹುದು ಅಂತ ನನ್ನ ಭಾವನೆ. ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಆ ಯುವ ಜನತೆ, ಆ ಯಂಗ್ಸ್ಟರ್ಸ್ ನಿರ್ಧಾರಗಳಿದೆಯಲ್ಲ, ಆಲೋಚನೆಗಳಿದೆಯಾ, ಅದು ಕಾರಣ ಆಗುತ್ತೆ. ಯಾಕಂದ್ರೆ ದೇಶ ಕಟ್ಟೋದು, ಒಂದು ರಾಜ್ಯವನ್ನು ಉದ್ಧಾರ ಮಾಡೋದು, ಒಂದು ವ್ಯವಸ್ಥೆನ ಬದಲಾಯಿಸೋದಿದೆಯಲ್ಲ, ಅದು ಯುವಕರ ಪಾತ್ರ ಬಹಳ ಮುಖ್ಯ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ನಂತರ ಅಧಿಕಾರಕ್ಕೆ ಬಂದ ದಿನದಿಂದ ಅದನ್ನ ಜಾರಿ ಮಾಡಿತು. ಆ ಜಾರಿ ಮಾಡಿದ್ಮೇಲೆ ಅದು ತಲುಪೋಗ್ಬೇಕಲ್ಲ ಆ ವಿಷಯ, ಆ ತಲುಪಬೇಕು ಅನ್ನೋ ಕಾರಣಕ್ಕೆ ಗ್ಯಾರಂಟಿ ಸಮಿತಿಗಳನ್ನ, ಗ್ಯಾರಂಟಿ ಏನ್ ಇಂಪ್ಲಿಮೆಂಟ್ ಆಗತ್ತಲ್ಲ, ಆ ಗ್ಯಾರಂಟಿ ಇಂಪ್ಲಿಮೆಂಟ್ ಕಮಿಟಿಗಳನ್ನ ಮಾಡ್ತು. ಆ ಕಮಿಟಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಕೊಡ್ತು. ಆದ್ರೆ ಅದನ್ನ ಪರಿಪೂರ್ಣವಾಗಿ 100% 224 ಕ್ಷೇತ್ರಗಳಲ್ಲೇ ನಂಬರ್ 1 ಅಂದ್ರೆ ಅದು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ. ನಾನು ಆಗ್ಲೇ ಹೇಳಿದೆ, ಯುವ ಜನತೆ, ಯುವಕರ ಕೈಗೆ ಅಧಿಕಾರ ಸಿಕ್ತಾಗ ಏನಾರು ಆಗತ್ತೆ, ಶಕ್ತಿ ಇದೆ ಅಂತ. ಆ ಶಕ್ತಿ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಳಕೆ ಆಯಿತು. ಸೊ ಈ ಕಾರಣಕ್ಕೆ ಈ ವಿಷಯವನ್ನು ಇಟ್ಕೊಂಡು ಮಾತಾಡಲಿಕ್ಕೆ ನಾನಿವತ್ತು ನನ್ನ ಈ ಒಂದು ಸಂದರ್ಶನದಲ್ಲಿ ಒನ್ ಅಂಡ್ ಓನ್ಲಿ ಯಂಗ್ ಲೀಡರ್ ಪ್ರಮೋದ್ ಶ್ರೀನಿವಾಸ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದು ದೇಶ ಉದ್ಧಾರ ಆಗಬೇಕು ಅಂದ್ರೆ ಆ ಯುವ ಜನತೆ, ಆ ಯಂಗ್ಸ್ಟರ್ಸ್ ನಿರ್ಧಾರಗಳಿದೆಯಲ್ಲ, ಆಲೋಚನೆಗಳಿದೆಯಾ, ಅದು ಕಾರಣ ಆಗುತ್ತೆ. ಯಾಕಂದ್ರೆ ದೇಶ ಕಟ್ಟೋದು, ಒಂದು ರಾಜ್ಯವನ್ನು ಉದ್ಧಾರ ಮಾಡೋದು, ಒಂದು ವ್ಯವಸ್ಥೆನ ಬದಲಾಯಿಸೋದಿದೆಯಲ್ಲ, ಅದು ಯುವಕರ ಪಾತ್ರ ಬಹಳ ಮುಖ್ಯ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀರಿ ಅಂತಂದ್ರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ನಂತರ ಅಧಿಕಾರಕ್ಕೆ ಬಂದ ದಿನದಿಂದ ಅದನ್ನ ಜಾರಿ ಮಾಡ್ತು. ಆ ಜಾರಿ ಮಾಡಿದ್ಮೇಲೆ ಅದು ತಲುಪೋಗ್ಬೇಕಲ್ಲ ಆ ವಿಷಯ, ಆ ತಲುಪಬೇಕು ಅನ್ನೋ ಕಾರಣಕ್ಕೆ ಗ್ಯಾರಂಟಿ ಸಮಿತಿಗಳನ್ನ, ಗ್ಯಾರಂಟಿ ಏನು ಇಂಪ್ಲಿಮೆಂಟ್ ಆಗುತ್ತಲ್ಲ, ಆ ಗ್ಯಾರಂಟಿ ಇಂಪ್ಲಿಮೆಂಟ್ ಕಮಿಟಿಗಳನ್ನ ಮಾಡ್ತು. ಆ ಕಮಿಟಿ ಆ ಕೆಲಸವನ್ನು ಮಾಡ್ಲಿಕ್ಕೆ ಕೊಡ್ತು. ಆದರೆ ಅದನ್ನು ಪರಿಪೂರ್ಣವಾಗಿ 100% 224 ಕ್ಷೇತ್ರಗಳಲ್ಲೇ ನಂಬರ್ 1 ಅಂದರೆ ಅದು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ. ನಾನು ಆಗಲೇ ಹೇಳಿದೆ, ಯುವ ಜನತೆ, ಯುವಕರ ಕೈಗೆ ಅಧಿಕಾರ ಸಿಕ್ತಾಗ ಏನಾರು ಆಗತ್ತೆ, ಶಕ್ತಿ ಇದೆ ಅಂತ. ಆ ಶಕ್ತಿ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಳಕೆ ಆಯಿತು. ಸೊ ಈ ಕಾರಣಕ್ಕೆ ಈ ವಿಷಯವನ್ನು ಇಟ್ಕೊಂಡು ಮಾತಾಡಲಿಕ್ಕೆ ನಾನಿವತ್ತು ನನ್ನ ಈ ಒಂದು ಸಂದರ್ಶನದಲ್ಲಿ ಒನ್ ಅಂಡ್ ಓನ್ಲಿ ಯಂಗ್ ಲೀಡರ್ ಪ್ರಮೋದ್ ಶ್ರೀನಿವಾಸ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ರಾಜಕಾರಣದ ರಕ್ತ, ಬಿಕಾಸ್ ಆಫ್ ನಿಮ್ಮ ತಂದೆಯವರು ಬೆಂಗಳೂರು ಮಹಾನಗರ ಪಾಲಿಕೆಯ ಡೆಪ್ಟಿ ಮೇಯರ್ ಆಗಿದ್ರು. ಎಲ್ ಶ್ರೀನಿವಾಸ್ ಅವರು ಅಂದರೆ ಇಡೀ ಬೆಂಗಳೂರಿಗೆ ಗೊತ್ತು, ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಬೆಂಗಳೂರಿಗಿದೆ. ಬಟ್ ಪ್ರಮೋದ್ ಅವರು ರಾಜಕಾರಣ ಹೇಗೆ, ಏನು ಕತೆ, ಹೇಗೆ ಇಲ್ಲಿವರೆಗೆ ಅಂತ? ಚಿಕ್ಕ ವಯಸ್ಸಿನಿಂದ ನಮ್ಮ ತಂದೆಯವ್ರನ್ನ ನೋಡಿ ಸಹಜವಾಗಿ ಬೆಳೆದಂಥವನು. ನಮ್ಮ ಮನೆಗೆ ಹಲವಾರು ಜನಗಳು ಬೆಳಿಗ್ಗೆ ಆದರೆ ನಮ್ಮ ತಂದೆಯವ್ರು ನೋಡೋಕ್ಕೆ, ಆ ಕಷ್ಟಗಳು ಹೇಳ್ಕೊಳ್ಲಿಕ್ಕೆ, ನಮ್ಮ ತಂದೆ ಅದನ್ನು ಯಾವ ರೀತಿ ಆ ಕಷ್ಟಗಳಿಗೆ ಪರಿಹಾರ ಕೊಡೋ ಅಂಥದ್ದು ನಿಟ್ಟಿನಲ್ಲಾಗಿರ್ಬೋದು. ಮತ್ತು ನಾನು ಕೂಡ ಯಾರು ನಮ್ಮ ತಂದೆಯವ್ರನ್ನ ನೋಡೋಕ್ಕೆ ಬರ್ತಾ ಇದ್ರಲ್ಲ, ಅವ್ರ ಜೊತೆ ನಾನು ಕೂಡ ಮಾತಾಡಬೇಕಾದ್ರೆ
ಅವರೆಲ್ಲ ನನಗೆ ಅಭಿಪ್ರಾಯಗಳು ತಿಳಿಸ್ತಾಯಿದ್ರು. ನಿಮ್ಮ ತಂದೆಯವರು ಈ ಥರ ನನಗೆ ಕಷ್ಟಕ್ಕೆ ನನಗೆ ಸಹಾಯ ಮಾಡ್ತಾಯಿದ್ರು. ಅವರು ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅವ್ರು ಯಾವ ಥರ ಅದನ್ನು ನಿಭಾಯಿಸ್ತಾಯಿದ್ರು. ಸೊ ಈ ಒಂದು ಯೋಚನೆ ನಾವು ಚಿಕ್ಕ ವಯಸ್ಸಿನಿಂದ ಇದನ್ನು ನೋಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಅವರು 2001ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ನಮ್ಮ ತಂದೆಯವ್ರು ಏನು ಮಾಡಿದ್ರು, ನನ್ನ ಉಡುಪಿಲಿ ಒಂದು ಹಾಸ್ಟೆಲ್ಗೆ ಸೇರಿಸ್ಬಿಟ್ರು. ಸೊ ಅಲ್ಲಿಂದ ನಾನು ಬೆಂಗಳೂರಿಗೆ ಸ್ವಲ್ಪ ದೂರ ಆದೆ. ಹಾಸ್ಟೆಲ್ ಲೈಫ್ ಆದಮೇಲೆ ನಿಮಗೆ ಗೊತ್ತಿರ್ತದೆ, ವರ್ಷಕ್ಕೊಂದು ಸತಿ ನಾನು ಬೆಂಗಳೂರಿಗೆ ಬರ್ತಾಯಿದ್ದೆ. ಸೊ ನಾವು ಹಾಸ್ಟೆಲಲ್ಲಿ ಇದ್ದು ಕೂಡ ನಾವು ಸುಮಾರು ವಿಚಾರಗಳನ್ನು ನಾವು ಕಲ್ತ್ವಿ. ಹೇಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು, ನಮ್ಮ ಡಿಸಿಷನ್ಸ್ ಲೈಫಲ್ಲಿ ನಮ್ಮ ಡಿಸಿಷನ್ಸ್ ನಾವು ಹೇಗೆ ಮಾಡಬೇಕು, ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ಹೇಗೆ ತುಂಬ ಡಿಪೆಂಡೆಂಟ್ ಆಗದಿರ ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ಹೇಗೆ ತೊಗೊಬೇಕು, ಈ ಒಂದು ವಿಚಾರದಲ್ಲಿ ಹಾಸ್ಟೆಲ್ ಲೈಫ್ ನನಗೆ ತುಂಬ ಹೆಲ್ಪ್ ಮಾಡ್ತು. ಅದಾದಮೇಲೆ ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ನಾನು ಫಸ್ಟ್ PU ಸೆಕೆಂಡ್ PU ಇಲ್ಲೇ ಕ್ರೈಸ್ಟ್ ಕಾಲೇಜಲ್ಲಿ ಮಾಡಿ, ಆಮೇಲೆ ಇಂಜಿನಿಯರಿಂಗ್ ನಮ್ಮ BGS ಸಂಸ್ಥೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ, UK ಲಿವರ್ಪೂಲ್ ಯೂನಿವರ್ಸಿಟಿಲಿ ನಾನು MBA ಮಾಡಿ, ಮತ್ತೆ ವಾಪಸ್ ಬಂದು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ, ಜನದ ಬಾಯಲ್ಲಿ ನಾವು ಹೆಸರು ತೊಗೊಬೇಕಾದ್ರೆ, ಜನರ ಮನಸ್ಸಲ್ಲಿ ನಾವು ಶಾಶ್ವತವಾಗಿ ಉಳ್ಕೊಬೇಕಾದ್ರೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ಈ ಸಾಧನೆ ನಾವು ಬಿಸ್ನೆಸ್ ಮಾಡ್ಬೋದು, ದುಡ್ಡು ಮಾಡ್ಬೋದು, ಆದರೆ ಹೆಸರು ಮಾಡೋದಕ್ಕಾಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ದಿದ್ದು ಈ ಸೊಸೈಟಿಲಿ ಇಶ್ಯೂಸ್ ಏನೇನು ನಡೀತಾ ಇತ್ತಲ್ಲ, ಈ ಸೊಸೈಟಲ್ ಇಶ್ಯೂಸ್ ಮೇಲೆ ಏನಾದರೂ ಒಂದು ಅಧಿಕಾರದಲ್ಲಿ ಇದ್ದರೆ ಇದನ್ನೆಲ್ಲ ಸಾಲ್ವ್ ಮಾಡ್ಬೋದು ಅಂತ ಒಂದು ಹೆಜ್ಜೆ ಹಾಕೋಣ. ಆ ಒಂದು ನಿಟ್ಟಿನಲ್ಲಿ ನಾನು UPSC ಪ್ರಿಪ್ರೇಷನ್ ಮಾಡಿ ಒಂದು IAS ಅಧಿಕಾರಿ ಆಗಬೇಕು ಅಂತ ಒಂದು ಯೋಚನೆ ಇತ್ತು. ಓಕೆ. ಸೊ 2015ರಲ್ಲಿ ನಾನು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಲಿ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ 1.5 ವರ್ಷ ಅಲ್ಲಿದ್ದು ಒಂದು ಎಕ್ಸಾಮ್ ಕೂಡ ಕೊಡ್ತೀನಿ. ಅಫ್ಕೋರ್ಸ್ ಎಲ್ಲ ಅಟೆಂಪ್ಟ್ಸ್ ಕೂಡ ಸಕ್ಸಸ್ ಆಗಲ್ಲ. ಏನೇ ಒಂದು ಪ್ರೊಫೆಷನ್ನ ನಾವು ಚೂಸ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದರಲ್ಲಿ ಸಕ್ಸಸ್ಸು ಇರುತ್ತೆ, ಫೇಲ್ಯೂರ್ಸು ಇರ್ತದೆ. ಸೊ ಹಾಗಾಗಿ ನಾನು UPSC ಅಟೆಂಪ್ಟ್ ಕೊಟ್ಟೆ, ಒಂದು ಸತಿ ಮೇನ್ಸ್ ಎಕ್ಸಾಮ್ಸ್ ಕೂಡ ಬರೆದೆ. ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ವಾಪಸ್ ಬಂದೆ ಬೆಂಗಳೂರಿಗೆ. ಬಟ್ ನನಗೆ ಡೆಲ್ಲಿಗೆ ಹೋಗಿದ್ದು, UPSC ಪ್ರಿಪ್ರೇಷನ್ ಮಾಡಿದ್ದು ನನಗಂತೂ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್, ಲೈಫಲ್ಲೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ನಾನು ಹೇಳೋದಕ್ಕಿಂತ ಜನ ಹೇಳೋದಾದರೆ ಪ್ರಮೋದ್ನ ಇವತ್ತು ನಾವು ಯಾಕೆ ಒಳ್ಳೆಯವನು ಅಂತ ಕರಿತೀವಿ, ಮತ್ತೊಂದು ಎನಿಥಿಂಗ್ ಗುಡ್ ಅಬೌಟ್ ಪ್ರಮೋದ್ ಶ್ರೀನಿವಾಸ್ ಅಂತ ಕರೆಯೋದಾದರೆ ಅದಕ್ಕೆ ಅಡಿಪಾಯ ಹಾಕಿದ್ದು ನನ್ನ UPSC ಪ್ರಿಪ್ರೇಷನ್. ಯಾಕೆಂದರೆ ಅಲ್ಲಿಂದ ನನ್ನ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ, ಅಲ್ಲಿಂದ ನನ್ನ ನಾಲೆಡ್ಜ್ ಚೇಂಜ್ ಆಗುತ್ತೆ, ನನ್ನ ಪರ್ಸ್ಪೆಕ್ಟಿವ್ ಆನ್ ಸೊಸೈಟಿ, ಹ್ಯೂಮನ್ ರಿಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನನಗೆ UPSC ಪ್ರಿಪ್ರೇಷನ್ ಒಂದು ದೊಡ್ಡ ಬದಲಾವಣೆ, ಒಂದು ಒಳ್ಳೆ ಫೌಂಡೇಶನ್. ನಾನು ಅಲ್ಲಿದ್ದಾಗ ತಮಗೂ ಕೂಡ ಗೊತ್ತಿದೆ ಸರ್, 10 ಲಕ್ಷಕ್ಕಿಂತ ಜಾಸ್ತಿ ಜನ ಒಂದು ವರ್ಷಕ್ಕೆ UPSCಗೆ ಅಪ್ಲೈ ಮಾಡ್ತಾರೆ, ಅದನ್ನು ಓದಲಿಕ್ಕೆ ಅಂತ ಬರ್ತಾರೆ. ಅದರಲ್ಲಿ ತೀರ ಬಡತನದಿಂದ ಶ್ರೀಮಂತರ ಮಕ್ಕಳು ಕೂಡ ಬರ್ತಾರೆ. ಸೊ ವೈಡ್ ರೇಂಜ್ ಆಫ್ ಪೀಪಲ್ ನಾವಲ್ಲಿ ನಾವು ನೋಡ್ತೀವಿ. ಯಾವ್ಯಾವ ಥರ ಬಡತನ ಸರ್, ಅಷ್ಟು ಒಬ್ಬರು ರೈತರ ಮಕ್ಕಳಿಂದ ಹಿಡಿದು, ಆಟೋ ಡ್ರೈವರ್ ಮಕ್ಕಳಿಂದ ಹಿಡಿದು, ಬಸ್ ಕಂಡಕ್ಟರ್ ಮಕ್ಕಳಿಂದ ಹಿಡಿದು ಸುಮಾರು ಜನ ಅಲ್ಲಿಗೆ ಬಂದಿರೋದು ನಾನು ನೋಡಿದ್ದೀನಿ. ಅವ್ರು ಯಾವ ಥರ ಕಷ್ಟಪಟ್ಕೊಂಡು ಓದ್ಕೊಂಡು ನಾನೇನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಛಲ ಇಟ್ಕೊಂಡು ಬರೋರನ್ನ ಜಗತ್ತು ಯಾವ ರೀತಿ ತೊಗೊಂಡು ಹೋಗುತ್ತೆ ಅನ್ನೋದನ್ನು ಕೂಡ ನಾನು ಅಲ್ಲಿ ನೋಡಿದೆ. ನಮಗೇನೋ ಅನುಕೂಲವಾಗಿದ್ವಿ, ಪಾಪ ಎಲ್ಲರೂ ನಮ್ಮ ಥರ ಇರಲಿಕ್ಕೆ ಜಗತ್ತು ಅವಕಾಶ ಕೊಟ್ಟಿಲ್ಲ. ಆದರೆ ಒಂದೇ ಒಂದು ಅವಕಾಶ ಜಗತ್ತನ್ನೆಲ್ಲ ಮೀರಿಸಿ ಸಾಧಿಸ್ಬೇಕು ಅಂದರೆ ವಿದ್ಯೆ ಒಂದೇ. ಸೊ ಆ ವಿದ್ಯೆ ಪಡ್ಕೊಂಡು ಏನಾದ್ರು ಸಾಧನೆ ಮಾಡೋದು ಒಂದು ಚಾನಲ್ ಯಾವ್ದಾದ್ರು ಇದ್ದರೆ ಅದು ಅಧಿಕಾರಿಗಳಾಗೋವಂಥದ್ದು ಒಂದಿದ್ರೆ ಅದು IAS IPS UPSC ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ನಾನು ನೋಡಿದೆ ಕಷ್ಟ ಹೇಗಿರುತ್ತೆ,
ಈ ಕಷ್ಟಗಳಿಗೆಲ್ಲ ಸೊಸೈಟಿಲಿ ಏನಾದರೂ ಬದಲಾವಣೆ ತರಬೇಕು ಅಂದರೆ ಒಂದು ಅಧಿಕಾರ ಇರಬೇಕು. ಈ ಅಧಿಕಾರ ಹಿಡಿಬೇಕು ಅಂದರೆ ಒಂದು ಅಲ್ಲಿ ಹೋಗಬೇಕು, ಬ್ಯೂರೋಕ್ರಸಿ ಲೈನ್ಗೆ ಹೋಗಬೇಕು, ಇಲ್ಲ ಪೊಲಿಟಿಕಲ್ ಲೈನಿಗೆ ಬರಬೇಕು. ಸೊ ಬ್ಯೂರೋಕ್ರಸಿ ಯಾವಾಗ ನನಗೆ ಆಗಲಿಲ್ವೋ ಅವಾಗ ನಾನು ಡಿಸೈಡ್ ಮಾಡಿದೆ ನಾನು ಪೊಲಿಟಿಕಲ್ ಫೀಲ್ಡ್ಗೆ ಬರಬೇಕು, ನನ್ನದೇ ಆದಂಥ ಒಂದು ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡಬೇಕು, ಸೊಸೈಟಿಲಿ ಅಧಿಕಾರ ಇಟ್ಕೊಂಡು ಜನಕ್ಕೆ ಸಹಾಯ ಮಾಡಿ ಜನರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಸುಲಭವಾದಂಥ ಕೆಲಸ. ಸೊ ಇಲ್ಲ ಅಂದರೂ ಮಾಡ್ಬೋದು, ಬಟ್ ಒಂದಷ್ಟು ವಿಚಾರದಲ್ಲಿ ಅಧಿಕಾರ ಇಟ್ಕೊಂಡೇ ಜನರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಒಂದು ಸುಲಭವಾದಂಥ ಕೆಲಸ, ತುಂಬ ಹತ್ತಿರಕ್ಕೂ ರೀಚ್ ಆಗ್ತೀವಿ ಅಂತ. ಅಲ್ಲಿಂದ ನನಗೆ ಒಂದು ಸ್ಫೂರ್ತಿ, ನನ್ನ ಇನ್ಸ್ಪಿರೇಷನ್ ಅಲ್ಲಿಂದ ಶುರುವಾಯಿತು ರಾಜಕಾರಣಕ್ಕೆ ಬರಬೇಕು. ನಿಮ್ಮದು ನಾನು ಯಾವ ನೀವು ಹಾಸ್ಟೆಲ್ ಲೈಫ್ ಅದಾದಮೇಲೆ UPSC ಸಂಬಂಧಪಟ್ಟಂಗೆ ಅದಾದ ನಂತರ ಓಕೆ ಇಲ್ಲ ಆಗಿಲ್ಲ ಇನ್ನೆಂಗೆ ಅವಕಾಶ ಮಾಡ್ಕೋಬೋದು ಅಂದರೆ ಜನರ ಕಷ್ಟ ಹೇಗಿತ್ತು ಅಂತೆಲ್ಲ ನೋಡ್ಕೊಂಡು ಬಂದ್ರಿ. ಬಟ್ ಅದರ ಪರಿಣಾಮ ಗ್ಯಾರಂಟಿ ಘೋಷಣೆ ಮಾಡಿತು, ಚುನಾವಣಾ ಲೆಕ್ಕಾಚಾರ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ರು. ಬಟ್ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಾಗ ಪದ್ಮನಾಭರ ವಿಧಾನಸಭಾ ಕ್ಷೇತ್ರ ಆ 224ರಲ್ಲೇ ಈಗ ಯಾರು ಬೇರೆ ಅವಕಾಶ ಸಿಕ್ಕಿದೆ ಅವರೆಲ್ಲ ರಾಜಕಾರಣದಲ್ಲಿ ಯಾವಾಗಲೂ ಇರೋರೆ ಕಾಂಗ್ರೆಸ್ಸಲ್ಲಿ. ಬಟ್ ಆ 224ರಲ್ಲಿ ನಂಬರ್ 1 ಅನ್ಸ್ಕೊಳ್ಳೋದಿದೆಯಲ್ಲ ಅದು ಹುಡುಗಾಟಿಕೆ ಅಲ್ಲ. ಬಟ್ ಹೆಂಗೆ ಮಾಡಿದಿಲ್ಲ ಅಂತ ಅದಕ್ಕೆ ಯೂತ್ ಇನ್ ಪಾಲಿಟಿಕ್ಸ್ ಅಂತಾರೆ ಸರ್. ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಒಂದಿನ ನನ್ನ ಕರೆದು ನಿನ್ನನ್ನು ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ನನ್ನನ್ನು ಕೇಳ್ತಾರೆ. ಅಣ್ಣ ನೀವೇನು ಹೇಳ್ತೀರೋ, ನೀನು ಏನು ಜವಾಬ್ದಾರಿ ಕೊಡ್ತೀರೋ ನಾನು ಅದಕ್ಕೆ ಬದ್ಧ ಅಂತ ನಾನು ಕೂಡ ಹೇಳ್ತೀನಿ. ನನ್ನ ಮೇಲೆ ಒಬ್ಬ ಯುವಕನ ಮೇಲೆ ನಂಬಿಕೆ ಇಟ್ಟು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಒಂದು ದೊಡ್ಡ ವಿಷನ್ ಇಟ್ಕೊಂಡಿರೋ ಅಂಥ ವ್ಯಕ್ತಿ DK ಶಿವಕುಮಾರ್ ಸಾಹೇಬ್. ಯಾಕಂದರೆ ಅವರು ಕೂಡ 1985 ಫಸ್ಟ್ ಚುನಾವಣೆ ದೇವೇಗೌಡರ ಅಪೋಸಿಟ್ ಕಂಟೆಸ್ಟ್ ಮಾಡಿ. ಎಸ್, ಅವರು ಅವಾಗ ಯುವಕರೇ. ಒಬ್ಬ ಯುವಕನಾಗಿ ಸ್ಟೂಡೆಂಟ್ ಲೀಡರ್ ಆಗಿ ಈ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಸಾಹೇಬರು. ನಾವು ಯೂತ್ ಇನ್ ಪಾಲಿಟಿಕ್ಸ್ಗೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅಂತಿದ್ರೆ ಅದು DK ಶಿವಕುಮಾರ್ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ಗ್ಯಾರಂಟಿ ಕಮಿಟಿ. ಸೊ ಇದನ್ನು ಮಾಡಿದಾಗ ನಾವು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಅವ್ರ ಕುಂದುಕೊರತೆ ಏನಿದೆ, ಯಾವ ರೀತಿ ಈ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತೆಲ್ಲ ಒಂದು ಸರ್ವೆ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. 1 ಲಕ್ಷಕ್ಕೂ ಹೆಚ್ಚು, ಮೊರಲೆಸ್ 1 ಲ್ಯಾಕ್. ಸೊ ನಾವು ಇವ್ರನ್ನೆಲ್ಲ ಹೇಗೆ ರೀಚ್ ಮಾಡೋದು? ಯಾಕೆಂದರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು. ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲರಿಗೂ ಅನುಷ್ಠಾನಕ್ಕೆ ಬರಬೇಕು ಅಂತ ನಮಗೆ ಜವಾಬ್ದಾರಿ ಕೊಟ್ಟಿರೋದು. ನಾವು ಯಾವ ರೀತಿ ಅದನ್ನು ಕೆಲಸ ಮಾಡಬೇಕು ಅಂತ ನಾವು ನಮ್ಮ ತಂಡ, ನಮ್ಮ ಸಮಿತಿ ಸದಸ್ಯರು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಫಸ್ಟ್ ನಾವು ಗ್ಯಾರಂಟಿ ಹೆಲ್ಪ್ಲೈನ್ ಅಂತ ಶುರು ಮಾಡಿದ್ವಿ. ಗ್ಯಾರಂಟಿ ಹೆಲ್ಪ್ಲೈನಲ್ಲಿ ನಾವೊಂದು 25% ಅಷ್ಟು ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡೋಕ್ಕಾಯಿತು. ಸರಿ ಆಯಿತು, ಇದು ಯಾಕೋ ಇನ್ನೂ ಸಮಾಧಾನ ಆಗ್ತಾ ಇಲ್ಲ, ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ಗ್ಯಾರಂಟಿ ಶಿಬಿರಗಳು ಶುರು ಮಾಡಿದ್ವಿ. ಇವತ್ತವರೆಗೂ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ 28 ಗ್ಯಾರಂಟಿ ಶಿಬಿರಗಳನ್ನು ಮಾಡಿದ್ದೀವಿ. ವಾರ್ಡ್ ವೈಸ್ ಹೋಗಿ ಗ್ಯಾರಂಟಿ ಕ್ಯಾಂಪ್ಸು ಅಲ್ಲೇ ಬೂತ್ ವೈಸ್ ಮಾಡಿ, ಒಂದು 5 ಬೂತ್ಗೆ ಒಂದೊಂದು ಕ್ಯಾಂಪ್ ಮಾಡಿ, ಎಲ್ಲೆಲ್ಲಿ ಫಲಾನುಭವಿಗಳು ಕಾನ್ಸಂಟ್ರೇಟೆಡ್ ಆಗಿದ್ದಾರೋ ಅಲ್ಲಲ್ಲೇ ಕ್ಯಾಂಪ್ ಮಾಡಿ ಅವರ ಕುಂದುಕೊರತೆಗಳನ್ನ ಕೇಳಿ ಅವರ ಅಪ್ಲಿಕೇಶನ್ಸ್ನ ನಾವು ತೊಗೊಂಡು ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಯಾಕಂದರೆ ಟೈಮ್ ಹೋಗ್ತಾ ಇದೆಯಲ್ಲ. ಬಟ್ ಒಂದು ಅಧಿಕಾರ ಅಂತ ಸಿಕ್ಕಿದ್ರೆ, ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತನಿಗೆ ಅಧಿಕಾರ ಸಿಕ್ಕಿದಾಗ ಅಧಿಕಾರವನ್ನು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ನೀವು ಸಿಕ್ಕ ಅವಕಾಶವನ್ನು ನೀವು ಅಧಿಕಾರ ಅನ್ಕೊಂಡಂಗೆ ಕಾಣ್ತಿಲ್ಲ, ಅವಕಾಶ ಅಂತ ಅನ್ಕೊಂಡಂಗೆ ಕೆಲಸ ಮಾಡ್ದಂಗೆ ಕಾಣ್ತಿದೆ. ಆಮೇಲೆ ಯಾಕೆ ಇಷ್ಟು ಸಾಧ್ಯ ಆಯಿತು ಅಂತ ಒಂದು ಪ್ರಶ್ನೆ ಸಹಜವಾಗಿ ಕಾಣುತ್ತೆ. ಎಲ್ಲ ನೋಡ್ತಿರೋರು ಭಾಳಷ್ಟು ಜನ ಅನಿಸುತ್ತೆ, ಅಧಿಕಾರ ಅಂದಾಗ ದರ್ಪ, ಅಧಿಕಾರ ಅಂದಾಗ ದೌಲತ್ತು, ಇವೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಬಟ್ ನೀವು ನೋಡ್ತಿರೋ ದೃಷ್ಟಿಕೋನನೇ ಬೇರೆ ಇದ್ದಂಗಿದ್ದಿಲ್ಲ ಪ್ರಮೋದ್ ಅವರೇ. ಸರ್, ಈಗ ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳ್ತಾರೆ. ನಮ್ಮ ಸಾಹೇಬರು ಕೂಡ ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಸೊ ಅವಕಾಶ ಕೊಟ್ಟಾಗ ನಾವೇನು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅವಕಾಶ ಕೊಟ್ಟಾಗ ನೀವು ಹೇಳ್ದಂಗೆ ಯಾರೋ ದರ್ಪದಿಂದ, ಅಹಂಕಾರದಿಂದ ನಡ್ಕೊಬೋದು, ಇಲ್ಲ ಎಂಜಾಯ್ ಮಾಡ್ಬೋದು. ಆದರೆ ಯಾವುದೇ ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಲಿಕ್ಕೆ, ಇಲ್ಲ ಆ ಹೆಜ್ಜೆ ಗುರುತನ್ನ ನೋಡಿ ಇನ್ನೊಬ್ಬರು ಫಾಲೋ ಮಾಡೋಂಗೂ ಯಾರೂ ಆಗಲ್ಲ.
ನಾನು ಅದಕ್ಕೆ ನಮ್ಮ ಯೋಚನೆ ಏನಿತ್ತು, ನಾವು ಮಾಡೋ ಕೆಲಸ ಜನಕ್ಕೆ ರೀಚ್ ಆಗಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಯೋಜನೆಗಳಿಂದ, ಗ್ಯಾರಂಟಿ ಯೋಜನೆಗಳನ್ನ 100% ಜನಕ್ಕೆ ಹೆಲ್ಪ್ ಆಗಿದೆ. ಅದು ಯಾವ ರೀತಿ ಹೆಲ್ಪ್ ಆಗಿದೆ ಅನ್ನೋ ಅವ್ರ ಬಾಯಲ್ಲೂ ಕೇಳಬೇಕು. ಅವರು ಆ ಯೋಜನೆಗಳಿಂದ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಅವರ ಬದುಕನ್ನು ಕಟ್ಕೊತಾ ಇದ್ದಾರೆ, ಇವನ್ನೆಲ್ಲ ನಾವು ಕೇಳಬೇಕು ನಮ್ಮ ಕ್ಷೇತ್ರದ ಜನತೆಗೆ ಅಂತ ಅರ್ಥ ಮಾಡಿಕೊಂಡು ನಾವು ಈ ಗ್ಯಾರಂಟಿ ಶಿಬಿರಗಳನ್ನ ಶುರು ಮಾಡಿದಾಗ ಏನಾಯಿತು, ನಮಗೆ ಒಂದೊಂದು ಕ್ಯಾಂಪಿಂದ ನಮ್ಗೆ 500-700 ಅಪ್ಲಿಕೇಶನ್ಸ್ ಬಂತು ಸರ್. ನೀವು ನಂಬಲಿಕ್ಕಿಲ್ಲ. ಒಬ್ಬೊಬ್ರಂತೂ ಎಷ್ಟೊತ್ತು ಕಾದರೂ ಕೂಡ, ಒಂದು 2-3 ಅವರ್ ಕಾದರೂ ಕೂಡ ಅವರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಹೋಗ್ತಾ ಇದ್ರು. ನಾವು ಯೋಚನೆ ಮಾಡ್ತಾ ಇದ್ವಿ, ಸುಮಾರು 5,000-7,000 ರೂಪಾಯಿ ದುಡ್ಡು ಉಳಿತಾಯ ಆಗೋಂಥ ಒಂದು ಯೋಜನೆಗಳಿದು ತಿಂಗಳಿಗೆ ಒಂದು ಕುಟುಂಬಕ್ಕೆ. ಸೊ ಹೀಗಿದ್ದಾಗ ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ವಂಚಿತರಾಗಬಾರ್ದು. ಈಗ ಒಂದು ಸ್ಮಾಲ್ ಪ್ರಶ್ನೆ, ಈಗ ನೀವು ಹೇಳಿದ್ರೆ ಒಂದು ಕುಟುಂಬಕ್ಕೆ 5,000-7,000 ಅಂತ. ಸೊ ಕೆಲವರು ಸಹಜವಾಗಿ ಗ್ಯಾರಂಟಿಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಂಥ ಸನ್ನಿವೇಶ ವಿಪಕ್ಷಗಳು. ಸೊ ಈಗ ನೀವು ಕೇವಲ ಗ್ಯಾರಂಟಿನ ರಾಜಕೀಯವಾಗಿ ನೋಡಲಿಲ್ಲ, ಗ್ಯಾರಂಟಿಯ ಅನಿವಾರ್ಯತೆ ಎಷ್ಟಿದೆ, ಅವಶ್ಯಕತೆ ಎಷ್ಟಿದೆ ಅಂತ ನೋಡಿದಿರಿ. ಸಿಂಪ್ಲಿಫೈ ಮಾಡಿ ಹೇಳ್ಬೋದಾ ಯಾವ ರೀತಿ ಅಂತ? ಈಗ ಉದಾಹರಣೆಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಬರುತ್ತೆ, ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಮನೆ ಯಜಮಾನಿಗೆ ಬರ್ತಾ ಇದೆ. ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ಸಲ್ಲಿ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ಮನೇಲಿ ಬೇರೆ ಹೆಣ್ಮಕ್ಳು ಇದ್ರು ಅಂದ್ರೆ ಹೌದು, ನಾನು ಸುಮಾರು ಬಸ್ ಸ್ಟಾಪ್ಗಳಿಗೆ ಹೋಗಿ, ಬಸ್ ಡಿಪೋಗಳಿಗೆ ಹೋಗಿ ಹೆಣ್ಮಕ್ಳನ್ನ ಮಾತಾಡ್ಸಿದ್ದೀವಿ, ಸರ್ವೆ ಮಾಡಿದ್ದೀವಿ. ಅವರೆಲ್ಲ ಹೇಳ್ತಾ ಇರ್ತಾರೆ, ನಾನು ದಿನಕ್ಕೆ 100 ರೂಪಾಯಿ, 60-100 ರೂಪಾಯಿ ಅಷ್ಟು ನನಗೆ ಟಿಕೆಟ್ ಕಾಸ್ಟ್ ಆಗ್ತಾ ಇತ್ತು, ನನಗೆ ಅದು ಉಳಿತಾಯ ಆಗ್ತಾ ಇದೆ. 60-100 ರೂಪಾಯಿ ಅಂದರೆ ಹೆಚ್ಚು ಕಮ್ಮಿ ಇವತ್ತು 2,500-3,000 ರೂಪಾಯಿ ಆಯ್ತಲ್ಲ ತಿಂಗಳಿಗೆ. ಸೊ ಅಟ್ಲೀಸ್ಟ್ 2,500 ರೂಪಾಯಿ ಅನ್ಕೊಂಡ್ರು ಕೂಡ ನನ್ಗೆ ಉಳಿತಾಯ ಆಯ್ತಾ ಇದೆ. ಅಮ್ಮ ಮಗಳು ಮನೇಲಿ ಇದ್ದಾರೆ ಅಂತಂದ್ರೆ 2,000-3,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅವ್ರಿಗೆ ಅದು ಬೇರೆ ಬೇರೆ ರೀತಿಲಿ ಅವಕಾಶಗಳು ಕ್ರಿಯೇಟ್ ಮಾಡ್ತಾ ಇದೆ. ಈಗ ಒಬ್ರು ಯಾರೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಜನ, ನಾನು ಮನೇಲಿ ಇದ್ಕೊಂಡು ಕೆಲಸ ಮಾಡೋ ಅಂಥವ್ರು ಕೂಡ ಇವತ್ತು ಉಚಿತ ಬಸ್ ಪ್ರಯಾಣ ಮಾಡಿಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಅಂಥವ್ರು ಆಗಿದ್ದಾರೆ. ದೇವಸ್ಥಾನಗಳಿಗೆ ತುಂಬ ಜಾಸ್ತಿ ಹೋಗ್ತಾ ಇದ್ದಾರೆ ದೊಡ್ಡವರು. ಸೊ ಈ ಥರ. ಆಮೇಲೆ 200 ಯೂನಿಟ್ ಕರೆಂಟ್ ಫ್ರೀ ಇರೋದ್ರಿಂದ ಅದು ಕೂಡ ಅವ್ರಿಗೆ ಉಳಿತಾಯ ಆಗ್ತಾ ಇದೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ. ಒಟ್ಟಿನಲ್ಲಿ ಅವ್ರಿಗೆ 2,000 ರೂಪಾಯಿ ದುಡ್ಡು ಡೈರೆಕ್ಟಾಗಿ DBT ಮೂಲಕ ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ಬೋದು. ಆದರೆ ಇನ್ನೊಂದು 4,000-5,000 ರೂಪಾಯಿ ಅಷ್ಟು ದುಡ್ಡು ಇಂಡೈರೆಕ್ಟ್ಲಿ ಅವ್ರಿಗೆ ಉಳಿತಾಯ ಆಗ್ತಾ ಇದೆ. ಸೊ ಇದರಿಂದ ಅವ್ರ ಬದುಕನ್ನ ಯಾವ ರೀತಿ ರೂಪಿಸ್ಕೊತಾ ಇದ್ದಾರೆ ಅಂತ ನಾವು ಕ್ವೆಶ್ಚನ್ ಮಾಡಿದಾಗ, ಬಟ್ ನೀವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಿಮ್ಮ ಪ್ರಕಾರ 5 ವರ್ಷಗಳಲ್ಲಿ 60 ತಿಂಗಳಲ್ಲಿ ತಿಂಗಳಿಗೆ 2,000 1,20,000 ಕೊಡ್ತೀರಿ. ತಿಂಗಳಿಗೆ 1,000 ರೂಪಾಯಿ ಪಾಸ್ ನಾವು ಲೆಕ್ಕ ಹಾಕೋತೀವಿ. 1,000-1,500 ಲೆಕ್ಕ, 1,000 ಇಟ್ಕೊಂಡ್ರು 60,000. ಹೌದು, 1,20,000 ಪ್ಲಸ್ 60,000 1,80,000. ಎಲೆಕ್ಟ್ರಿಸಿಟಿ ಇವೆಲ್ಲ ಸೇರಿದ್ರು ಕೂಡ ಒಂದು ಮನೆಗೆ 2.5-3 ಲಕ್ಷ ರೂಪಾಯಿ ಕೊಡ್ತಾ ಇದೀರಿ. 200%. ಸೊ ಇದನ್ನ ನೀವು ಪದ್ಮನಾಭ ನಗರದ ಮನೆಗೂ ಕೂಡ ತಲುಪಿಸೋ ಕೆಲಸ ಮಾಡಿದ್ವಿ. ನಾವು ಗ್ಯಾರಂಟಿ ಶಿಬಿರಗಳು ಮಾಡಿದಾಗ ನಾನು ಅದೇ ಹೇಳ್ತಾ ಬಂದೆ, ಇಷ್ಟು ಅಪ್ಲಿಕೇಶನ್ಸ್ ಬಂತು. ಅವರೆಲ್ಲ ಎಷ್ಟು ಕ್ಯೂರಿಯಾಸಿಟಿಯಿಂದ, ಹೌದು ಸರ್ ನನಗೆ 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ, ನನಗೇನೋ ಟೆಕ್ನಿಕಲ್ ಇಶ್ಯೂ ಇತ್ತು, ನನ್ನ ಬ್ಯಾಂಕ್ ಮತ್ತು ಆಧಾರ್ KYCಗಳು ಸರಿಯಾಗಿ ನಾನು ಸೆಟ್ ಮಾಡ್ಕೊಂಡಿರಲಿಲ್ಲ. ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ ಇದೆ. ಸೊ ಇದಕ್ಕೆಲ್ಲ ಯಾರು ನಿಂತ್ಕೊಂಡು ಸಾಲ್ವ್ ಮಾಡೋರು? ಇದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ, ಅಧ್ಯಕ್ಷರು ಮಾಡಿ, 14 ಜನ ಸಮಿತಿ ಸದಸ್ಯರು ಮಾಡಿದ್ದು. ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಲಿಲ್ಲ ಅಂದರೆ ಇನ್ಯಾರು ನಿಭಾಯಿಸ್ತಾರೆ? ನಮ್ಮ ಜನರ ಕಷ್ಟ. ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮನೆ ಬಾಗ್ಲಿಗೆ ಹೋಗ್ಬೇಕು, ಸರ್ಕಾರ ಮನೆ ಬಾಗ್ಲಿಗೆ ಹೋಗ್ಬೇಕು. ನಾವು ಹೋದಾಗ ಏನಾಯ್ತು, ಈ ಗ್ಯಾರಂಟಿ ಶಿಬಿರ ಮಾಡಿದ್ವಿ. ಗ್ಯಾರಂಟಿ ಶಿಬಿರ ಬಂದಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗೆ ಪರಿಹಾರ ಕೊಡಬೇಕಲ್ಲ. ಸರಿ, ನಾವು ನಮ್ಮ ತಂಡ ಕೂತ್ಕೊಂಡು ಮಾತಾಡಿದ್ವಿ, ಹೇಗೆ ಇವಾಗ ಪರಿಹಾರ ಕೊಡೋದು ಇದಕ್ಕೆ. ಅಧಿಕಾರಿಗಳನ್ನ ಕರೆಸಿ ಮಾತಾಡಿಸಿ ಅವ್ರಿಗೆಲ್ಲ ರೆಕ್ಟಿಫೈ ಮಾಡಿದ್ವಿ. ರೆಕ್ಟಿಫೈ ಮಾಡಿ ಒಂದೇ ವಾರದಲ್ಲಿ ಟೈಮ್ ಫ್ರೇಮ್ ಹಾಕೊಂಡ್ವಿ. ನಾವು ಹೋಗಿದ್ದ ಕಡೆ ಒಂದು ಕಡೆ ಶಿಬಿರ ಮಾಡಿದ್ರೆ ಇನ್ನು 1 ವಾರದಲ್ಲಿ ಆ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಜನಕ್ಕೆ ಪರಿಹಾರ ಸಿಗಬೇಕು. ಅಧಿಕಾರಿಗಳನ್ನ ಕರೆಸಿ ಮಾಡಿಸಿ ಒಂದೇ ವಾರ, ಈ ಭಾನುವಾರ ಕ್ಯಾಂಪ್ ಮಾಡಿದ್ರೆ ಬರೋ ಶನಿವಾರ ಸಂವಾದ ಅಂತ ಮಾಡಿ, ಗ್ಯಾರಂಟಿ ಸಂವಾದ ಅಂತ ಮಾಡಿ, ಆ ಕ್ಯಾಂಪಲ್ಲಿ ಬಂದಿರತಕ್ಕಂಥ ಜನನ ವಾಪಸ್ ಕರೆಸಿ, ನಿಮಗೆ ಈ ಥರ ಪರಿಹಾರ ಆಗಿದೆ, ನಿಮಗೆ ಬರೋ ತಿಂಗಳಿಂದ ದುಡ್ಡು ಬರುತ್ತೆ, ಈ ಥರ KYC ಪ್ರಾಬ್ಲಮ್ ಇದೆ, ನೀವು ಹೋಗಿ ಬ್ಯಾಂಕಲ್ಲಿ ರೆಕ್ಟಿಫಿಕೇಶನ್ ಮಾಡಿಸ್ಕೊಬೇಕು. ಆಮೇಲೆ NPCI ಚೆಕ್ಸ್ ಅಂತ ಏನೇನೋ ಬರುತ್ತೆ ಅದರಲ್ಲಿ ಬ್ಯಾಂಕಲ್ಲಿ ಟೆಕ್ನಿಕಲ್. ಸೊ ಅವನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಜನಕ್ಕೆ ತಲುಪಿಸಿದ್ವಲ್ಲ, ಅದಕ್ಕೆ ಇವತ್ತು ನಮ್ಮನ್ನ ನೆನ್ಪಿಟ್ಕೊತಾ ಇದ್ದಾರೆ. ಎಸ್, ಯಾಕೆಂದ್ರೆ ನಾವು ಕೊಟ್ಟಿದ್ವಿ, ನೀವು ತಗೊಳ್ಳಿ ಅನ್ನೋ ಟೈಮ್ ಇದೆಲ್ಲ ಇದು. ಹೌದು, ಅಧಿಕಾರಿಗಳೇ ಸಮ್ ಟೈಮ್ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಟ್ರೂ. ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಬರೋದು ಸರ್ಕಾರದ ಕಾರಣಕ್ಕಲ್ಲ, ಅಧಿಕಾರಿಗಳ ಕಾರಣಕ್ಕೆ ಬಹುತೇಕ ಸಂದರ್ಭದಲ್ಲಿ. ಬಟ್ ನೀವು ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲೇ ಪರಿಹಾರ ಕಟ್ಕೊಳಕ್ಕೆ ಹೊರಟ್ರಿ ಅಂತ ಕಾಣುತ್ತೆ. ಬಿಕಾಸ್ ಆಫ್
ಒಂದು ಕ್ಯಾಂಪು ಜೊತೆಗೆ ಸಂವಾದ, ಎಷ್ಟು ಜನಕ್ಕೆ, ಎಷ್ಟು ಸಾವಿರ ಜನಕ್ಕೆ ನಾವು ಈ ಮಟ್ಟಿಗೆ ಇದು ಮಾಡಿದ್ರಿ? ಗ್ಯಾರಂಟಿ ಕ್ಯಾಂಪ್ ಮತ್ತೆ ಸಂವಾದ ಮಾಡೋ ಅಷ್ಟೊತ್ತಿಗೆ ನಮ್ಗೆ 50% ರೀಚ್ ಆದ್ವಿ. ಓಕೆ. ಬಟ್ ಆದ್ರೂ ಈ ಕಿಚ್ಚಿದೆಯಲ್ಲ ಯುವಕರಲ್ಲಿ, ಇದು ಆಗಲ್ಲ, ಇನ್ನ ಉರಿತಾ ಇರ್ತದೆ. ಇನ್ನ 50% ಎಲ್ಲೋಯ್ತು, ಯಾಕೆ ನಾವು ರೀಚ್ ಮಾಡಕ್ಕಾಗಿಲ್ಲ ಅಂತ ಶುರು ಮಾಡಿದ್ಮೇಲೆ ನಾವು ಗ್ಯಾರಂಟಿ ಭೇಟಿ ಮನೆ ಅಭಿಯಾನ ಮಾಡೋಣ, ಮನೆ ಅಭಿಯಾನ ಮಾಡೋಣ ಅಂತ ಹೇಳಿ ಸುಮಾರು 3 ತಿಂಗಳಿಂದ, ನಾವು 3-4 ತಿಂಗಳಾಗಿರ್ಬೋದು, 3 ವಾರ್ಡಲ್ಲಿ ಒಂದೊಂದು ತಿಂಗಳು ಒಂದೊಂದು ವಾರ್ಡ್ ಸುತ್ತಿದ್ದೀನಿ ಸರ್. ಒಂದೊಂದು ತಿಂಗಳು ಒಂದೊಂದು ವಾರ್ಡ್ ಸುತ್ತಿದ್ದೀನಿ. 3 ವಾರ್ಡ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಮನೆಗೆ ಹೋದಾಗ ಪ್ರತಿ ಮನೆಗೂ ಹೋಗಿ ನಾವು ಎಲ್ಲೆಲ್ಲಿ ಗ್ಯಾರಂಟಿ ಯೋಜನೆ ಪಡ್ಕೊತಾ ಇರೋ ಫಲಾನುಭವಿಗಳಿರ್ತಾರಲ್ಲ ಅವ್ರ ಮನೆಗೂ ಹೋಗಿ ನಿಮ್ಗೇನಾದ್ರು ಸಮಸ್ಯೆ ಇದ್ರೆ ಹೇಳಿ ನಮಗೆ ಅಂತ ಕೇಳಿ, ಅಲ್ಲೂ ಕೂಡ ನಾವು ಪ್ರಾಬ್ಲಮ್ಸ್ನ ರಿಸೀವ್ ಮಾಡಿ ಅಲ್ಲಿ 75-80% ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ವಿ. ಅಲ್ಲಿಗೊಂದು ಸಮಾಧಾನ ಆಯಿತು. ಒಂದು 80-85% ನಾವು ರೀಚ್ ಮಾಡಿದ್ದೀವಿ. ಬಟ್ ಮನೆ ಅಭಿಯಾನ ನಮಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ನಾವು ಜನ ನಮ್ಮ ಹತ್ರ ಬಂದು ಅನ್ನೋದಕ್ಕೂ ನಾವು ಮನೆ ಹತ್ರ ಹೋಗೋದಕ್ಕೂ ಬೇರೆ ತರ ಒಂದು ಡಿಫ್ರೆನ್ಸ್ ಇತ್ತು. ಬರೀ ಇದಿಷ್ಟೇ ಆಗಿದ್ರೆ ಪ್ರಮೋದ್ ಶ್ರೀನಿವಾಸ್ ಅವರು ಈ ಮಟ್ಟಕ್ಕೆ ಸೌಂಡ್ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ನಾಟ್ ಓನ್ಲಿ ಗ್ಯಾರಂಟಿ, ಈ ಖಾತಾ ಅಭಿಯಾನ ಕೂಡ ದೊಡ್ಡ ಮಟ್ಟಕ್ಕೆ ಪದ್ಮನಾಭನಗರದಲ್ಲಿ ಮಾಡಿದ್ರಿ ಅನ್ನೋ ಕಾರಣ. ಯಾಕಂದ್ರೆ ಎಷ್ಟೋ ಸಮಸ್ಯೆಗಳು ಮತ್ತಷ್ಟೋ ಗೊಂದಲಗಳು, ಪ್ರಶ್ನೆಗಳು ಜನಗಳ ನಡುವೆ ಇರೋ ಟೈಮಲ್ಲಿ ಗ್ಯಾರಂಟಿ ಮನೆಗೆ ಇದು ಮಾಡಿದ್ರಿ. ಈ ಖಾತಾ ಅಭಿಯಾನ ಕೂಡ ಅದೇ ಮಟ್ಟಕ್ಕೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಮಾಡ್ತಾ ಇದೀವಿ. ಸಹಜವಾದಂಥ ಪ್ರಶ್ನೆ ಕಾಡುತ್ತೆ, ನಿಮ್ಗಿನ್ನೂ ಯಾವುದೇ ಅಧಿಕಾರ ಲೈಕ್ ಅಂದರೆ MLA ನೋ MP ನೋ ಮತ್ತೊಂದು ಅಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ನಾವು ಮುನ್ನಡೆಸ್ತಾ ಇದ್ರಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಅವಕಾಶ ಕೊಟ್ಟಿದೆ ಪಾರ್ಟಿ. ಬಟ್ ಸಹಜವಾಗಿ ಪ್ರಶ್ನೆಗಳು ರಾಜ್ಯ ಮಟ್ಟದಲ್ಲಿ ಎತ್ತಿದ್ರು. ನಮ್ಮ MLAಗಳನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ BJP ಅವರು, ಅಂದರೆ ವಿಪಕ್ಷದವರು. ಸೊ ನಿಮಗೂ ಆ ಥರದ್ದು ಯಾವುದೇ ಅಡೆತಡೆಗಳು ಯಾವುದು ಎದುರಾಗ್ಲಿಲ್ವಾ ಅಂತ? ಇಲ್ಲ, ಅಡೆತಡೆಗಳೇನು ಎದುರಾಗಿಲ್ಲ. ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ಅಡೆತಡೆಗಳು ಮಾಡಕ್ ಹೋದ್ರೆ ಒಳ್ಳೆ ಕೆಲಸ ಮಾಡೋದು ನಿಲ್ಸ್ದಂಗೆ ಆಗುತ್ತಲ್ಲ. ಸೊ ಹಾಗಾಗಿ ನಮ್ಗೆ ಯಾವುದು ಅಡೆತಡೆಗಳಂತೂ ಎದುರಾಗ್ಲಿಲ್ಲ. ಓನ್ಲಿ ಎಲೆಕ್ಷನ್ ಅಲ್ಲಿ ಮಾತ್ರ ಪಾಲಿಟಿಕ್ಸ್, ಬಿಟ್ಟಾಗ ಸರ್ವಿಸ್ ಅಷ್ಟೇ ಅಲ್ಲ. ಬಟ್ ನನಗೆ ಇವೆಲ್ಲ ನೀವು ಮೊದಲು ಹೇಳಿದಾಗ ನನಗೆ ಅನ್ಸು, ನೀವು ಹೇಳಿದ್ರಿ ಹಾಸ್ಟೆಲ್ ಲೈಫು ಜೊತೆಗೆ UPSC ಹೋದ್ಮೇಲೆ ನನ್ನಲ್ಲಿ ಬಹಳಷ್ಟು ಬದಲಾವಣೆ ಕಾರಣ ಆಯ್ತು ಅದೆಲ್ಲ ಅಂತ. ನನಗೆ ಇವೆಲ್ಲ ಕೇಳಿದ್ಮೇಲೆ ಅನಿಸ್ತು, ಯಾಕಷ್ಟೊಂದು ನೀವು ಹಠ ಅಂತಲ್ಲ ಗುರಿ ಇಟ್ಕೊಂಡ್ರಿ. ಹಠ ಬೇರೆ, ಇದು ಗುರಿ ಇಟ್ಕೊಂಡ್ರಿ, ಅದನ್ನ ಈಸಿ ಮಾಡಕ್ ಕೊಟ್ರಿ, ತಲುಪಿಸಿದ್ರಿ ಅಂತ. ಎಷ್ಟು % ಆಗಿದೆ ಪದ್ಮನಾಭನಗರದಲ್ಲಿ ಅನುಷ್ಠಾನ? 85% ಆಗಿದೆ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಬಹುದು ಸರ್. 85% ಅಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ. ಆಮೇಲೆ ಇಂಪ್ಲಿಮೆಂಟೇಷನ್ ಆಗಿರೋ ಜೊತೆಗೆ ನಾವು ಕೂಡ ಫಲಾನುಭವಿಗಳಿಗೆ ಕೌನ್ಸಿಲಿಂಗ್ ಮಾಡಿದ್ವಿ. ಬಂದಿರೋ ದುಡ್ಡು ಏನ್ ಮಾಡಿದೀರಾ, ನಿಮ್ ಜೀವನಗಳು ಏನಾದ್ರು ರೂಪಿಸ್ಕೊಂತ ಇದ್ದೀರಾ, ಇದನ್ನ ಬಂಡವಾಳವಾಗಿ ಇಟ್ಕೊಂಡು ಬೇರೆ ರೀತಿ ನೀವು ಸಣ್ಣ ಬಿಸ್ನೆಸ್ ಶುರು ಮಾಡಿ ಅಂತ ನಾವು ಕೂಡ ನಮ್ಮ ಫಲಾನುಭವಿಗಳನ್ನ ಕರೆಸಿ ಸಂವಾದಗಳನ್ನೆಲ್ಲ ಮಾಡ್ತಾನೆ ಇರ್ತೀವಿ. ನೀವು ನಂಬಲಿಕ್ಕಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದೊಂದು ವಾರ್ಡಲ್ಲಿ ಒಂದೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವತ್ತು ಕ್ರಿಯೇಟ್ ಆಗ್ತಾ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕ್ರಿಯೇಟ್ ಆಗ್ತಾ ಇದೆ. ನೀವು ಗ್ರಾಮೀಣ ಭಾಗದಲ್ಲಿ ಈ ವರ್ಡ್ ಕೇಳಿರ್ತೀರಾ, ಈ ತರ ಒಂದು ಈ ತರ ನೀವು ಶುರು ಮಾಡಿರ್ತೀರಾ. ಅರ್ಬನ್ ಅಲ್ಲಿ ಕೂಡ ಈ ತರ ಆಗ್ಲಿಕ್ಕೆ ಸಾಧ್ಯನಾ ಅಂತ ನೀವು ಕೇಳಿದ್ರೆ ಪದ್ಮನಾಭನಗರದಲ್ಲಿ ಆಗ್ತಾ ಇದೆ. ಹೊಸಕೆರಳ್ಳಿ ವಾರ್ಡ್ ಅಲ್ಲಿ ಒಂದು ಗ್ರೂಪ್ ಕಾಂಡಿಮೆಂಟ್ಸ್ ಅಂಗಡಿ ಶುರು ಮಾಡಿದ್ದಾರೆ, ಒಂದು ಗ್ರೂಪ್ ಹಪ್ಪಳ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಲೇಬಲ್ ಹಾಕಿ ಮಾರ್ತಾ ಇದ್ದಾರೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಗ್ರೂಪ್ ಈ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ, ಅದಕ್ಕೂ ಬ್ರ್ಯಾಂಡ್ ಹಾಕಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಅದನ್ನ ಸೇಲ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಅವ್ರು ಇವತ್ತು ಜೀವನ ರೂಪಿಸ್ಕೊಂತ ಇದ್ದಾರೆ. ಅಷ್ಟೇ ಯಾಕೆ, ಮೊನ್ನೆ DK ಶಿವಕುಮಾರ್ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ 1 ವರ್ಷದ ಸಾಧನೆ ಅಂತ ಬಂದಾಗ, ನಮ್ಮ ಆಫೀಸ್ ಕಚೇರಿ ಉದ್ಘಾಟನೆ ಆಗಿ 1 ವರ್ಷ ಆಗಿದ್ದಕ್ಕೆ ಮೊನ್ನೆ ಬಂದಾಗ ಗೃಹಲಕ್ಷ್ಮಿ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ವಿಶೇಷ ಏನು ಅಂದ್ರೆ 20 ತಿಂಗಳಿಂದ ಬಂದಿರೋ ಗೃಹಲಕ್ಷ್ಮಿ ದುಡ್ಡಿನ ಕೂಡಿಟ್ಕೊಂಡು ಅವ್ರದೇ ಆದಂತ ಸ್ಮಾಲ್ ಫೈನಾನ್ಸಸ್ ಎಲ್ಲ ಹೋಗ್ಬೋದಿತ್ತು, ಅವ್ರು ಹೋಗಿಲ್ಲ. ಈ ದುಡ್ಡಲ್ಲಿ ಗೃಹಲಕ್ಷ್ಮಿ ಕ್ಯಾಂಟೀನ್ ಮಾಡಿ ಇಬ್ಬರು ಶೇರ್ ಮಾಡಿದ್ದಾರೆ. ಇವತ್ತು ಅವರು ಜೀವನದಲ್ಲಿ ತಿಂಗಳಿಗೆ 10-15 ಸಾವಿರ ದುಡಿತಾ ಇದ್ದಾರೆ. ಸೊ ಇದು ಗ್ಯಾರಂಟಿಗಳು ಬದಲಾವಣೆ ತರ್ತಾ ಇದೆ ಜೀವನದಲ್ಲಿ. ನಾವು ಟಿಕೆಟ್ ಮಾಡೋರ್ನೆಲ್ಲ ಇದ್ ಮಾಡೋದಲ್ಲ, ಯಾವ ರೀತಿ ಪಾಸಿಟಿವ್ ಬದಲಾವಣೆ ಬರ್ತಾ ಇದೆ. ಕಾರಣಕ್ಕೆ ನೀವೀಗ ತಿಂಗಳಿಗೆ 2,000 ಅಂದಾಗ 2,000ನಾ ಅಂತ ಅನ್ಸುತ್ತೆ. ಆದ್ರೆ 5 ವರ್ಷಗಳ ಅವಧಿಯ 60 ತಿಂಗಳಲ್ಲಿ 62 120 ಲಕ್ಷದ 20,000 ಅಂದಾಗ ವಾವ್,
ಇಂದಿನ ಯಾವುದೇ ಸರ್ಕಾರಗಳು ಕೂಡ ಒಂದು ಮನೆಗೆ, ಒಂದು ಹೆಣ್ಮಗುಗೆ, ಆ ಮನೆ ಯಜಮಾನಿಗೆ 1,20,000 ಅಮೌಂಟನ್ನು ಕ್ಯಾಶ್ ಹಣದ ರೂಪದಲ್ಲಿ ಕೊಟ್ಟಂಥ ಉದಾಹರಣೆಗಳಿಲ್ಲ. ಬಟ್ ರೈಟ್, ಎಸ್, ಇವೆಲ್ಲ ಅದ್ರ ಜೊತೆಗೆ ನೀವು ಆಗಲೇ ಹೇಳಿದ್ರಿ ಸ್ವಾವಲಂಬಿಯಾಗಿ ಬದುಕಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಿದ್ದೀರಿ ಅಂತ. ಇನ್ನೂ ಏನಾರು ಕೊರತೆ ಇದೆ, ಇನ್ನೇನೋ ಮಾಡಬೇಕು ಅಂತ ಅನ್ಸಿದೆಯಾ? ಇನ್ನು ಒಂದು 2-3 ಕಡೆ ಕ್ಯಾಂಪ್ ಮತ್ತು ಮನೆ ಅಭಿಯಾನ ಇದೆ, ಎಲ್ಲ ಮುಗಿಸ್ತೀನಿ ಇನ್ನೊಂದು 2-3 ತಿಂಗಳಲ್ಲಿ. ಅದನ್ನ ಮುಗಿಸಿದ ಮೇಲೆ ಇದೇ ಥರ ನಮ್ಮ ಫ್ರೇಮ್ ವರ್ಕ್ ಒಳಗಡೆ ನಾವೇನು ಕೆಲಸ ಮಾಡಬೇಕು ಅದನ್ನು ಕೆಲಸ ಮಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ಖಾತಾ ನೀವು ಮೆನ್ಷನ್ ಮಾಡಿದ್ರಿ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಈ ಖಾತಾ ನಮ್ಮ ಕಚೇರಿಯಿಂದ ಇವತ್ತಾಗಿದೆ. ಇದು ಇತಿಹಾಸ. ಯಾಕೆಂದರೆ ನಾವು ಸಣ್ಣದಾಗ ಒಂದು ಕ್ಯಾಂಪ್ 1 ವಾರಕ್ಕೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾವಾಗ 1 ವಾರ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡೋದು, ಅಲ್ಲಿ ಬರ್ತಾ ಇರೋ ಜನ ರೆಸ್ಪಾನ್ಸ್ ನೋಡಿದ್ರೆ ನಾವು ಇವತ್ತಿಗೂ ಕ್ಯಾಂಪ್ ನಿಲ್ಸಿಲ್ಲ. 4 ತಿಂಗಳಾಯ್ತು, ಕ್ಯಾಂಪ್ ಇವತ್ತಿಗೂ ನಿಲ್ಸಿಲ್ಲ. ಅದು ನಮ್ಮ ಕಚೇರಿಯ ಭಾಗವಾಗಿ ಇವತ್ತು ನಡೀತಾ ಇದೆ ಈ ಖಾತಾ ಅಭಿಯಾನ. ಈ ಖಾತಾ ಶಿಬಿರ ಹಾಕಿದ್ವಿ, ಅದು ಈ ಖಾತಾ ಅಭಿಯಾನವಾಗಿ ಕನ್ವರ್ಟ್ ಆಗಿ ಇವತ್ತಿಗೂ ನಡೀತದೆ. 2,500 ಜನಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಈ ಖಾತಾ ಕೊಟ್ಟಿದ್ದೀವಿ. ನಾನು ಆಗ್ಲೇ ಹೇಳಿದೆ, ನೀವು ಅವರ ಬಡತನ, ಅವರು ಡ್ರೈವರ್ ಮಗ ಬಂದು ಓದ್ತಾರೆ, ಆಟೋ ಈ ಥರದ್ದು ರೈತರ ಮಕ್ಕಳು ಬರ್ತಾರೆ ಓದ್ತಾರೆ, ಅವರೆಲ್ಲರ ಕಷ್ಟ ಮತ್ತು ಅವೆಲ್ಲವನ್ನೂ ನೋಡಿದ್ಮೇಲೆ ಅನ್ಸಿದ್ದೇನು ಅಂದರೆ ನಾವು ಹಿಂಗೇನೋ ಮಾಡಬೇಕು, ಅಂದರೆ ಜನಸೇವೆ ಮಾಡಬೇಕು ಅನ್ನೋ ಒಂದು ಇದು. UPSC ಪರೀಕ್ಷೆ ಸಂಬಂಧಪಟ್ಟಂಗೆ ಒಂದಷ್ಟು ವರ್ಷ ದೆಹಲಿಯಲ್ಲಿ ಬಿಡ್ಬಿಡ್ತೀರಿ, ಇದು ಮಾಡ್ತೀರಿ. ಬಟ್ ಬೆಂಗಳೂರಲ್ಲಿ ಪದ್ಮನಾಭ ನಗರ ಈಗಾಗಲೇ ಅಂದರೆ ಇನ್ನೂ ಬೆಳೆಯೋದೇನಿಲ್ಲ, ಬೆಳೆಯೋದಂದ್ರೆ ಡೆವಲಪ್ ಇದಾಗಿದೆ. ಆದ್ರೂ ಒಂದಷ್ಟು ಸಮಸ್ಯೆಗಳಿದೆ. 100% ಸಮಸ್ಯೆಗಳ ಮುಕ್ತವಾದಂಥ ಕ್ಷೇತ್ರ ಏನಿಲ್ಲ. ಸೊ ಅದಕ್ಕೊಂದಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಬಿಕಾಸ್ ಆಫ್ ನಿಮ್ಗೆ ಸಿಕ್ಕಿರೋ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಲೀಡ್ ಮಾಡ್ತಿದ್ರು ಸಹ, ಅಧ್ಯಕ್ಷರಾಗಿದ್ರು ಸಹ, ನೀವು ಈ ಖಾತಾ ಅಭಿಯಾನ ಇವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಹೋಗ್ತಾ ಇದೀರಿ. ಆಯುಷ್ಮಾನ್ ಕಾರ್ಡ್ ಇವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಆರೋಗ್ಯ ಕರ್ನಾಟಕ ಕಾರ್ಡ್ ಅಭಿಯಾನ ಮಾಡಿದ್ವಿ, ಅದೆಲ್ಲ ಸೇರಿ ಮಾಡಿದ್ವಿ. ಎಲ್ಲ ನಮ್ಮ ಗ್ಯಾರಂಟಿ ಫಲಾನುಭವಿಗಳು ಅದಕ್ಕೂ ಕೂಡ ಫಲಾನುಭವಿಗಳಾಗ್ತಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಮೀರಿ ಅನ್ನೋದಕ್ಕಿಂತ ಅದಲ್ಲದೆ ಇನ್ನೊಂದಷ್ಟು ಕೆಲಸಗಳನ್ನ ಕೂಡ ಮಾಡ್ತಿದ್ದೀರಿ. ಬಟ್ ನೀವು ಕಂಡಂತೆ ನಿಮ್ಮ ಕನಸಿನ ಪದ್ಮನಾಭ ನಗರ, ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಬಂದ ತಕ್ಷಣ ಇದೇನು ಸಿಂಗಾಪುರ್ ಏನಲ್ಲ, ನಗರ. ಪ್ರಮೋದ್ ಶ್ರೀನಿವಾಸ್ಗೆ ಒಂದೇನೋ ಕಾಣ್ತಿದೆ, ಎಸ್ ಇದಾಗಬೇಕು ಶಿವ ಅವ್ರು, ಇನ್ನೂ ಇದೇನೋ ಆಗಬೇಕು ಅಂತ. ಆ ಥರದ್ದು ಏನು ಅನ್ಕೊಂಡಿದ್ದೀರಿ ಅಂತ? ಅಂದರೆ ಪದ್ಮನಾಭ ನಗರದಲ್ಲಿ ನಾನು ಹುಟ್ಟು ಬೆಳೆದು, ನಮ್ಮ ತಂದೆ ತಾಯಿ ನಾವು ಎಲ್ಲ ಹುಟ್ಟು ಬೆಳೆದಿರ್ತಕ್ಕಂಥ ಊರು ಪದ್ಮನಾಭ ನಗರ. ಸೊ ನಾವು ಚಿಕ್ಕ ವಯಸ್ಸಿಂದ ಅಲ್ಲಿ ಆಡ್ತಾ ಬೆಳೀತಾ ಬಂದಿರತಕ್ಕಂಥವ್ರು. ಸೊ ಸುಮಾರು ಬದಲಾವಣೆಗಳು ಆಗಬೇಕಾಗಿದೆ. ಪದ್ಮನಾಭ ನಗರ ಅಂದಮೇಲೆ ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ. ಬುದ್ಧಿವಂತರು, ವಿದ್ಯಾವಂತರು, ಸೈಂಟಿಸ್ಟ್ಸು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಕ್ಕಂಥ ಜನ ಪದ್ಮನಾಭ ನಗರದಲ್ಲಿ ಓದ್ತಿದ್ದಾರೆ. ಇದರ ಜೊತೆಲಿ ಪ್ರಾಬ್ಲಮ್ಸ್ ಅನ್ನೋದು ಇವತ್ತಿಗೂ ಇದೆ, ಇಲ್ಲ ಅಂತಿಲ್ಲ. ಯಾವುದೇ ಒಂದು ಕ್ಷೇತ್ರ ಝೀರೋ ಪ್ರಾಬ್ಲಮ್ಸ್ ಅನ್ನೋ ಒಂದು ಕ್ಷೇತ್ರ ಇವತ್ತು ಯಾವುದೂ ಇಲ್ಲ, ಇದೆ. ಅದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು, ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು. ಗೌಡನಪಳ್ಳಿದಲ್ಲಿ ಒಬ್ಬರು ರೆಸಿಡೆಂಟ್, ಅವ್ರ ಮನೆ ಹತ್ತಿರಕ್ಕೇ ಒಂದು ಟ್ರಾನ್ಸ್ಫಾರ್ಮರ್ ಪೋಲ್ ಇತ್ತು. ಜೋರು ಮಳೆ, ನೀವು ನೋಡಿದ್ರಿ. ಮಳೆ ಬಂದಾಗ ಟ್ರಾನ್ಸ್ಫಾರ್ಮರ್ ಪೋಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಮನೆಗಳು ತುಂಬ ಹತ್ತಿರದಲ್ಲಿದೆ ಟ್ರಾನ್ಸ್ಫಾರ್ಮರ್ ಪೋಲ್ಗೆ. ರೋಡ್ ಬರೀ 20 ಅಡಿ ರೋಡ್. ಮಕ್ಕಳು ಆ ರೂಮಲ್ಲಿ ಮಲಗಿದ್ರು. ಬ್ಲಾಸ್ಟ್ ಆಗಿರೋ ಸೌಂಡ್ಗೆ ಮಕ್ಕಳಿಗೆ ಒಂಥರ ಟ್ರಾಮಾ ಆಗಿಬಿಟ್ಟಿತ್ತು. ನನಗೆ ಫೋನ್ ಮಾಡಿದ್ರು, ಪ್ರಮೋದ್ ಸರ್ ಈ ಥರ ಬ್ಲಾಸ್ಟ್ ಆಗಿದೆ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿಬಿಟ್ಟಿದೆ, ಮೋಸ್ಟ್ಲಿ ಏನೋ ಲೂಸ್ ಕನೆಕ್ಷನ್ ಥರ ಏನೋ ಆಗಿರ್ತದೆ, ಮಳೆ ಬೇರೆ ಜೋರಿದೆ, ನಮ್ಗೆ ಭಯ ಆಗ್ತಾ ಇದೆ ಅಂತ. ನಾನು 12 ಗಂಟೆ 7 ನಿಮಿಷದಲ್ಲಿ ನಾನು ಹೋದೆ ಜಾಗಕ್ಕೆ. ರಾತ್ರಿ 12 ಗಂಟೆ 7 ನಿಮಿಷದಲ್ಲಿ ನಾನು ಜಾಗಕ್ಕೆ ಹೋಗಿ ಬೆಸ್ಕಾಂ ಅವ್ರನ್ನ ಕರೆದು ಸ್ಪಾಟ್ ಎಲ್ಲ ಅದನ್ನು ರೆಕ್ಟಿಫೈ ಮಾಡಿದ್ವಿ. ನಾನು ಹೇಳೋದು, ನಾನು ಹೋಗ್ಬಿಟ್ಟೆ ಅಂದಿದ್ದಕ್ಕೆ ಮಾತ್ರ ನಾನು ಮಹಾನ್ ವ್ಯಕ್ತಿ ಆಗ್ಬಿಟ್ಟೆ ಅಂತಲ್ಲ. ನಾನು ಹೇಳೋದು, ಒಂದು ಸರ್ವಿಸ್ ಮೋಟೋ ಇಟ್ಕೊಂಡಿರೋರು, ಜನಕ್ಕೆ ಒಳ್ಳೇದಾಗಬೇಕು ಅಂದ್ಕೊಂಡಿರೋರು, ಅದು ಎಷ್ಟೊತ್ತಿನಲ್ಲೇ ಆಗಲಿ, ಒಂದು ಜೀವ ಅಲ್ಲೇನಾದ್ರು ಅವತ್ತು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರ ಮೇಲೆ ಬರೋದು ಸರ್? ಹಾಂ, ಸರ್ಕಾರದ ಮೇಲೆ ಬರೋದು, ಸ್ಥಳೀಯ ನಾಯಕರ ಮೇಲೆ ಬರೋದು, ಯಾರ ಮೇಲಾದರೂ ಬರೋದು. ಆದರೆ ನಮ್ಮ ಜವಾಬ್ದಾರಿ ನಾವು ಏನು ಮಾಡಬೇಕು, ಅದು ರಾತ್ರಿ ಹಗಲು ಅಂತ ನಾವು ನೋಡೋಂಗಿಲ್ಲ. ನಮ್ಮ ಕ್ಷೇತ್ರ ಜನ ನಮ್ಮ ಮನೆಯವರು ಅಂತ ನಾವು ನೋಡಿಕೊಂಡು ನಾವು ಕೆಲಸ ಮಾಡೋವಂಥ ದೊಡ್ಡ ಜವಾಬ್ದಾರಿ ನಮ್ದು ಇವತ್ತಿದೆ. ಅದಕ್ಕೆ ನಿಸ್ವಾರ್ಥ ಸೇವೆ ಅಂತ ಇರಬೇಕು ನಮ್ಮ ಮನಸ್ಸಲ್ಲಿ. ಹೋದ್ವಿ, 12:30 ಅಷ್ಟೊತ್ತಿಗೆ ರೆಕ್ಟಿಫೈ ಆಯಿತು. ಆ ರೆಸಿಡೆಂಟ್ಸ್ ಮುಖದಲ್ಲಿ ಮಂದಹಾಸ ಕಾಣಿಸ್ತು. ಅವರೆಲ್ಲ ಖುಷಿ ವ್ಯಕ್ತಪಡಿಸಿದ್ರು ನಮ್ಮ ಹತ್ರ. ಸರ್, ಈ ಥರ ನಮಗೆ ಬೇಕು ಸರ್,
ಇಂಥವ್ರು ನಾವು 12 ಗಂಟೆ ರಾತ್ರಿಲೂ ಯೋಚನೆ, ನಾವು ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಿ ಸ್ಪಾಟಿಗೆ ಬಂದು ರೆಕ್ಟಿಫೈ ಮಾಡೋ ಅಂಥ ನಾಯಕರು ನಮಗೆ ಬೇಕು ಅಂತ ಇವತ್ತು ಅವರೇ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಹಲವಾರಿದೆ. ಇವತ್ತು ರಸ್ತೆ ಗುಂಡಿಗಳಿರ್ಬೋದು, ಕಸದ ಪ್ರಾಬ್ಲಮ್ ಇರ್ಬೋದು, ಸ್ಯಾನಿಟ್ರಿ ಪ್ರಾಬ್ಲಮ್ಸ್ ಇರ್ಬೋದು. ಮಳೆ ಬಂದಾಗ ಮಾತ್ರ ನಾವು ಎಚ್ಚೆತ್ಕೊಳೋದಲ್ಲ. ಮಳೆ ಬರುತ್ತೆ, ರೈನಿ ಸೀಸನಲ್ಲಿ ಮಳೆ ಬರುತ್ತೆ, ಜೋರಾಗಿ ಬರುತ್ತೆ, ಸ್ಯಾನಿಟ್ರಿ ಬ್ಲಾಕೇಜಸ್ ಇದೆಲ್ಲ ಕಿತ್ಕೊಂಡು ಬರುತ್ತೆ. ಆವಾಗ ಏನಾಗುತ್ತೆ, ರಸ್ತೆಯಲ್ಲೆಲ್ಲ ನೀರು ತುಂಬ್ಕೊಳುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ನಮಗೆ ಗೊತ್ತಿರೋದೆ, ಇದೆಲ್ಲ ನಾವು ಓದಿದ್ದೀವಿ, ಎಲ್ಲ ಫ್ಯಾಕ್ಟ್ಸು. ನಾವೇನು ಮಾಡಬೇಕು, ರೈನಿಗಿಂತ ಮೊದಲು ಸಮ್ಮರ್ ಬರುತ್ತೆ ಅಂತ ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಆವಾಗಲೇ ಅದನ್ನು ರೆಕ್ಟಿಫೈ ಮಾಡಬೇಕು. ಸೊ ಇದನ್ನು ನಾವು ಈ ಪ್ರಾಬ್ಲಮ್ ಬಂದಾಗ ರೆಕ್ಟಿಫೈ ಮಾಡೋ ಬದಲು ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ರೆಕ್ಟಿಫೈ ಮಾಡೋ ಅಂಥದ್ದಾದರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ಜನನಾಯಕ ಪ್ರಮೋದ್ ಶ್ರೀನಿವಾಸ್ ಆಗಲಿಕ್ಕೆ ಬಹುತೇಕ ಕಾರಣ ಆಗಿದ್ದು, ಅವಕಾಶ ಆಗಿದ್ದು, ನೀವು ಯಾವಾಗ UPSC ನೀವು ಅದನ್ನು ಗುರಿ ತಲುಪಬೇಕು ಅಂತ ಹೋಗ್ತೀರಿ, ಅದು ಮಾಡ್ಲಿಕ್ಕೆ ಹೋಗಿದ್ದ ಕಾರಣನೇ ಇವೆಲ್ಲ ಕಲ್ತ್ರಿ, ಇವೆಲ್ಲ ಮಾಡಿದ್ರಿ ಅಂತ. ಈಗ ನೇರವಾಗಿ ಡೆಲ್ಲಿಗೆ ಹೋಗದೆ ನೀವು US ಅಲ್ಲೆಲ್ಲ ಓದ್ಲಿಕ್ಕೆ ನೀವು ವಿದೇಶಕ್ಕೆ ಹೋಗದೆ ಇದ್ದಿದ್ರೆ ಈ ಥರದ್ದೆಲ್ಲ ಬದಲಾವಣೆ ಆಗ್ಲಿಕ್ಕೆ ಕಾರಣ ಆಗ್ತಿರ್ಲಿಲ್ಲ ಅಂತ. ಬಿಕಾಸ್ ಆಫ್ ನೀವು ಹೇಳ್ತಿದ್ದೀರಿ ಸಮಸ್ಯೆಗೆ ಮೂಲ ಏನು, ಸಮಸ್ಯೆಗೆ ಪರಿಹಾರ ಮಾಡೋಣ ಅಂತ. ಬಹುತೇಕ ರಾಜಕಾರಣ ಅಂದಾಗ ಬೇರೆ ಥರನೇ ಕಾಣುತ್ತೆ. ಪಾಲಿಟಿಕ್ಸ್ ಅಂದರೆ ಜನಗಳ ಭಾವನೆನೇ ಬೇರೆ. ಬಟ್ ಇಷ್ಟು ಹೊತ್ತು ಯಾರು ಪ್ರಮೋದ್ ಶ್ರೀನಿವಾಸ್ ಅವ್ರ ಬಗ್ಗೆ ಇದನ್ನು ನೋಡ್ತಾ ಇದ್ರೆ, ಈ ಮಹತ್ವಾಕಾಂಕ್ಷಿ ಇಲ್ಲ ಮನುಷ್ಯ, ಪ್ರಾಬ್ಲಮ್ಗಳು ಹೇಳಲ್ಲ, ಸೊಲ್ಯೂಷನ್ಸ್ ಹೇಳ್ತಾರೆ ಅಂತ. ಬಟ್ ನಿಮ್ಗೆ ಏನಾದ್ರು ಅನಿಸ್ತಾ ಯಾವತ್ತಾದರೂ, ಲೈಕ್ ನಾನು ನೇರವಾಗಿ ಬೆಂಗಳೂರಲ್ಲೇ ಉಳ್ಕೊಂಡು ರಾಜಕೀಯಕ್ಕೆ ಬಂದುಬಿಟ್ಟಿದ್ರೆ ಇವೆಲ್ಲ ಆಲೋಚನೆ ನನ್ನ ಕೈಲಿ ಆಗ್ತಿರ್ಲಿಲ್ಲ, ನಾನು ಅಲ್ಲಿಗೆ ಹೋಗಿ ಬಂದಿದ್ದು ಸರಿ ಅಂತ? 200% ಸರ್. ಇವತ್ತು ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ಎಷ್ಟೋ ಪೆಟ್ಟು ತಿಂದು ಅದು ಶಿಲೆ ಆಗುವಂಥದ್ದು. ಹಾಗಾಗಿ ನಮ್ಮ ಲೈಫಲ್ಲಿ ಕೂಡ ನಾವು ಒಂದು ಬೆಸ್ಟ್ ಆಫ್ ದ ಪರ್ಸ್ನಾಲಿಟಿ ನಾವು ಆಗಬೇಕು ಅಂದರೆ ನಾವು ಕೂಡ ನಮಗೆ UPSC ಪ್ರಿಪ್ರೇಷನ್ ಒಂದು ಆ ಪೆಟ್ಟು ಅಂತ ನಾವೇನು ಹೇಳ್ತೀವಲ್ಲ, ಹುಳಿ ಪೆಟ್ಟು ಅಂತ, ಅದು ನಮ್ಗೆ ಅಲ್ಲಿ ಕಲಿಸ್ಕೊಡ್ತು. ನಾನು ಹೇಳಿದೆ ನಿಮಗೆ, ಬಡತನದಿಂದ ಹಿಡಿದು ಒಂಥರ ವೈಡ್ ರೇಂಜ್ ಆಫ್ ಸೊಸೈಟಿ ಜನರನ್ನು ನಾವು ನೋಡಿದ್ದು, ಬಡತನ ನೋಡಿದ್ದು, ಹಂಗರ್ ನೋಡಿದ್ದು, ಹೊಟ್ಟೆಗೆ ಊಟ ಕೂಡ ಅವರು ಒಂದೊಂದು ಹೊತ್ತು ಮಾಡ್ದಿರಾ ಓದ್ತಾ ಇರೋವಂಥವ್ರನ್ನ ನಾವು ನೋಡಿ ನಾವು ಕಲ್ತ್ವಿ. ಓಹೋ, ಇದು ಈ ಸೊಸೈಟಿಲಿ ಇಶ್ಯೂಸ್ ಹಲವಾರು, ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಒಬ್ಬ ಲೀಡ್ರನ್ನ ನಾವು, ಅಂದರೆ ಲೀಡ್ರ್ ಆಗಬೇಕು, ಸಾಲ್ವ್ ಮಾಡೋ ಅಂಥ ಲೀಡ್ರ್ ಆಗಬೇಕು ಅಂತ. ಸೊ ಜನರಲಿ ಯೋಚನೆ ಮಾಡೋದಾದರೆ ಯಂಗ್ಸ್ಟರ್ಸಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಂಗ್ಸ್ಟರ್ಸು ವಿವೇಕಾನಂದರು ಹೇಳಿದ್ರಲ್ಲ, ಯಂಗ್ಸ್ಟರ್ಸ್ಗಿರೋ ಶಕ್ತಿನೇ ಈ ದೇಶ ಬದಲಾಯಿಸೋ ಅಂಥ ಒಂದು ಶಕ್ತಿ ಅಂತ. ಹಾಗಾಗಿ ಯಂಗ್ಸ್ಟರ್ಸಲ್ಲಿ ಶಕ್ತಿ ಜಾಸ್ತಿ ನ್ಯಾಚುರಲಿ ಇರುತ್ತೆ. ಪ್ರಾಬ್ಲಮ್ಸ್ನ ನೋಡೋ ದೃಷ್ಟಿ ಕೂಡ ಬೇರೆ, ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕೋ ಅಂಥ ಒಂದು ಪರ್ಸ್ಪೆಕ್ಟಿವ್ ಕೂಡ ಬೇರೆ ಇರುತ್ತೆ. ಹಾಗಾಗಿ ಯೂತ್ಸ್ ಯಂಗ್ಸ್ಟರ್ಸ್ಗೆ ಬರಬೇಕು ಅಂತ ನನ್ನ ಅನುಭವದಲ್ಲಿ. ನಾನು ನಿಮ್ಮನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನಾನು ಬಹುತೇಕ ಆಡಿಯನ್ಸ್ ಹೇಳ್ತಿರ್ತಾರೆ, ಶಿವರು ಜಾಸ್ತಿ ಪ್ರಶ್ನೆ ಕೇಳೋ ಟೈಮಲ್ಲಿ ಬರೀ ಕೇಳಿಸ್ಕೊತಿದಾರಲ್ಲ ಅಂತ. ಕಾರಣ ಇಷ್ಟೇ, ರಾಜಕಾರಣ ಅಂದಾಗ ಈ ಆರೋಪ ಪ್ರತ್ಯಾರೋಪದ ಒಂದು ವರ್ಷನ್ ನಾವು ನೋಡ್ತಾ ಬಂದಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ರೇರ್, ನೀವು ಹಾಸ್ಟೆಲ್ ಲೈಫಲ್ಲಿ ಎಜುಕೇಷನ್ನ ಮುಗಿಸ್ಕೊಂಡು ನಂತರ ವಿದೇಶಕ್ಕೂ ಹೋಗಿ ಬಂದಮೇಲೆ ಡೆಲ್ಲಿಗೆ ಹೋಗಿ UPSC ಇದು ಮಾಡಬೇಕು ಅಂತ ಹೋದಾಗ, ಅಂದರೆ ನಾನು ಸರ್ವಿಸ್ ಮಾಡಬೇಕು ಅಂದಾಗ ಅಲ್ಲಿ IAS ಆ ಸೆಗ್ಮೆಂಟಲ್ಲಿ ಮಾಡಬೇಕು ಅನ್ನೋ ಆಲೋಚನೆಗಳು ಇಟ್ಕೊಂಡಿದ್ವಿ. ಅದಾದಮೇಲೆ ಮುಗಿದೋಯ್ತು, ಇಷ್ಟೇ, ಇನ್ನೇನು ಆಗಲಿಲ್ಲ ಅಂತೇನು ಕೈ ಚೆಲ್ಲಿಲ್ಲ, ಇಲ್ಲೊಂದು ಅವಕಾಶ ಇದೆ ಅಂತ ಬಂದ್ರಿ. ಅಂದರೆ ರಾಜಕಾರಣಿಯ ರೂಪದ ಈ UPSC ಮಾಡ್ಕೊಂಡು ಯಾರು IAS ಅಧಿಕಾರಿಗಳು ಬಂದು ಸರ್ವಿಸ್ ಮಾಡ್ತಾರಲ್ಲ, ಸೊ ಆ ಥರದ್ದು ಒಂದು ನಾನು ಕಾಣ್ತಾ ಇತ್ತು. ಕಾರಣ ಇಷ್ಟೇ, ಸಹಜವಾಗಿ ಪೊಲಿಟಿಕಲ್ ಸಂದರ್ಶನಕ್ಕೆ ಬಂದು ಈ ನನ್ನ ಆಪೋಸಿಟ್ ಹಿಂಗೆ ಕೂತವರೆಲ್ಲ ಬಹುತೇಕ ಆಡಳಿತದಿದ್ದಾಗ ಸಾಧನೆ ಹೇಳ್ತಾರೆ, ಆಪೋಸಿಷನ್ ಪಾರ್ಟಿ ಇದ್ದಾಗ ಆರೋಪಗಳನ್ನ ಮಾಡ್ತಾರೆ. ಆದರೆ ನಿಮ್ಮಲ್ಲಿ ಏನಾಯಿತು ಅಂತಂದರೆ, ಹೌದು ಏನು ನೀವು ಸಾಧನೆ ಮಾಡಿದಿರಿ, ಏನು ಮಾಡ್ತಾಯಿರಿ ಅದನ್ನು ಹೇಳೋದ್ರ ಜೊತೆಗೆ ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹೇಳ್ತೀರಿ, ಆ ಸಮಸ್ಯೆಗೆ ಮತ್ತಾರೋ ಕಾರಣ ಅಂತ ಹೇಳ್ತಿಲ್ಲ. ಇದು ಬೇಕು ಅಂತ. ಯಂಗ್ ಜನ್ರೇಷನ್ ಯಾಕೆ ಪಾಲಿಟಿಕ್ಸ್ ಬೇಕು, ಯೂತ್ ಯಾಕೆ ಪಾಲಿಟಿಕ್ಸ್ ಬೇಕು ಅಂತಂದರೆ, ನಾವು ಯಾರು ಬ್ಲೇಮ್ ಮಾಡೋಕ್ಕೆ ಅವಕಾಶಗಳು ಎಲ್ಲಿಲ್ಲ, ಸಮಯ ಇಲ್ಲ. ಇವತ್ತು ಸೊಲ್ಯೂಷನ್ಸ್ಗೆ ಭಾಳ ಟೈಮ್ ಕೊಡಬೇಕಾಗತ್ತೆ. ಬಟ್ ನಿಮ್ಗೊಂದು ಅನಿಸಿರುತ್ತೆ ಒಂದು ಕಾರ್ನರ್ಲಿ, ಈ ಸಮಸ್ಯೆ ನಾಟ್ ಓನ್ಲಿ ಪದ್ಮನಾಭನಗರ, ಇಡೀ ಬೆಂಗಳೂರಿನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದ್ರೆ ಪ್ರಮೋದ್ ಅವರೇ, ಯಾಕಂದರೆ ಜನ ಬಯಸೋದು ಅದನ್ನೇ ಅಲ್ವಾ, ಬರೀ ಕೇವಲ ಇಷ್ಟಕ್ಕೆಲ್ಲ ಬ್ಯಾಂಗ್ಳೂರು ಪ್ರಾಬ್ಲಮ್, ನಾಟ್ ಓನ್ಲಿ ಪದ್ಮನಾಭನಗರ ಪ್ರಾಬ್ಲಮ್ ಅಂತಲ್ಲ. ಸೊ ನೀವು ಕಂಡಂತೆ ಪದ್ಮನಾಭನಗರ ಅಷ್ಟೆಲ್ಲ ಹೇಳಿದ್ರಿ, ನೀವು ಕಂಡಂತೆ ಬ್ಯಾಂಗ್ಳೂರು ಇನ್ನೇನಾಗಬೇಕು, ಏನು ಕತೆ ನಿಮ್ಮದೇ ಏನಂತ ಮಹತ್ವಾಕಾಂಕ್ಷಿ ನೀವು?
ಸಣ್ಣ ಪುಟ್ಟ ಆಸೆ ಕನಸನ್ನ ಗುರಿ ಇಟ್ಕೊಂಡು ಬಂದವರಲ್ಲ, ಕೂತಿರೋರಲ್ಲ, ಅಲ್ಲ ದೊಡ್ಡ ಗುರಿಗಳಿದೆ. ನೀವು ಕಂಡಂಥ ಬೆಂಗಳೂರು ನಿಮ್ಮ ಕನಸಿನ ಬೆಂಗಳೂರು. ಇವತ್ತು ಬೆಂಗಳೂರು ತುಂಬ ವೇಗವಾಗಿ ಬೆಳೀತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ವಾಹನಗಳು ಜಾಸ್ತಿ ಆಗ್ತವೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಮುಂದೆ ಕಾಣಿಸೋವಂಥ ನ್ಯಾಚುರಲ್ ಏನು ಎಲಿಮೆಂಟ್ಸ್, ಲೇಕ್ಸ್ ಆಗಿರ್ಬೋದು, ಫಾರೆಸ್ಟ್ ಪಾರ್ಟ್ಸ್ ಆಗಿರ್ಬೋದು, ಇವೆಲ್ಲ ಉಳಿದ್ರೇ ಬೆಂಗಳೂರು ಉಳಿಯುತ್ತೆ ಅಂತ ನಾವು ನೋಡ್ತೀವಿ. ಸೊ ಒಂದೊಂದೇ ಅಡ್ರೆಸ್ ಮಾಡೋದಾದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪಾಪ್ಯುಲೇಷನ್ ಬೆಳೀತೆ, ಬೆಂಗಳೂರು ಬೆಳೆಯುತ್ತೆ. ಪಾಪ್ಯುಲೇಷನ್ ಇವತ್ತು ಬೆಂಗಳೂರು ಪಾಪ್ಯುಲೇಷನ್ ಡೆನ್ಸಿಟಿ ನೋಡೋಕೋದ್ರೆ ವಿ ಆರ್ ದಿ ಥರ್ಡ್ ಲಾರ್ಜೆಸ್ಟ್ ಇನ್ ದ ಕಂಟ್ರಿ ಆಫ್ಟರ್ ಡೆಲ್ಲಿ ಆ್ಯಂಡ್ ಬಾಂಬೆ, ಇಫ್ ಐ ಆಮ್ ನಾಟ್ ರಾಂಗ್. ಬ್ಯಾಂಗ್ಳೂರ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಇನ್ ದ ಕಂಟ್ರಿ. ಸೊ ಇವೆಲ್ಲ ನೋಡೋಕ್ಕೋದ್ರೆ ನಮಗೆ ಪ್ರಾಬ್ಲಮ್ಸ್ ಹಲವಾರು. ಲೈಕ್ ನಾನು ಇವಾಗ ಮೆನ್ಷನ್ ಮಾಡಿದೆ ನಿಮ್ಮ ಹತ್ರ, ಟ್ರಾಫಿಕ್ ಆಗಿರಲಿ, ಪೊಲ್ಯೂಷನ್ ಆಗಿರಲಿ, ನಮ್ಮ ನ್ಯಾಚುರಲ್ ಎಲಿಮೆಂಟ್ಸ್ನ ಕಾಪಾಡ್ಕೊಳೋದಾಗಿರಲಿ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಿದ್ದೆ. ಇದಕ್ಕೆಲ್ಲ ಸೊಲ್ಯೂಷನ್ ಬರಬೇಕು. ಯಾವ ರೀತಿ ಸೊಲ್ಯೂಷನ್ಸ್ ಬರಬೇಕು? ಈಗ ನಮ್ಮ ಸಾಹೇಬ್ರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ಕೋರ್ ಆಫ್ ಬ್ಯಾಂಗ್ಳೂರ್. ಸೊ ನಾವು ಬೆಂಗಳೂರನ್ನ ಆಚೆ ತೊಗೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರು ಈಗ IT-BT ಹಬ್ ಆಗಿದೆ, ಅದು ಸುತ್ತಲೂ ಬೆಳಿಬೇಕು. ನಾವು ವಿ ಆರ್ ಸೀಯಿಂಗ್ ವರ್ಟಿಕಲ್ ಪಾಪ್ಯುಲೇಷನ್, ಹಾರಿಜಾಂಟಲ್ ಪಾಪ್ಯುಲೇಷನ್ ಅಂತ ತೊಗೊಂಡಾಗ ನಾವು ಮೋರ್ ದೆನ್ ಹಾರಿಜಾಂಟಲ್ ಪಾಪ್ಯುಲೇಷನ್ ವರ್ಟಿಕಲ್ ಪಾಪ್ಯುಲೇಷನ್ ಆಗ್ತಾ ಇದೆ. ಅಂಡರ್ಗ್ರೌಂಡ್ ವಾಟರ್ ಎಫೆಕ್ಟ್ ಆಗ್ತಾ ಇದೆ. ರೈನ್ ವಾಟರ್, ನಾವು ಬೋರ್ವೆಲ್ ಮೊದಲೆಲ್ಲ ಆಗಿದ್ರೆ 300 ಅಡಿ 400 ಅಡಿಗೆ ನೀರು ಬರೋದು. ಇವತ್ತು 1000-2000 ಅಡಿಗೆ ಹೋದ್ರೂ ಸಕ್ಸಸ್ ಇಲ್ಲ, ಬೋರ್ ಸಕ್ಸಸ್ ಆಗ್ತಾ ಇಲ್ಲ. ಸೊ ಆ ಥರ ಸುಮಾರು ಇಶ್ಯೂಸ್ ಇದೆ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಇವತ್ತು ನಮಗೆ UV ರೇಸ್, ಕ್ಲೌಡ್ ಸಿಸ್ಟಮ್ ನೋಡಿ UV ರೇಸ್ ಅದು ಬರ್ತಾ ಇರೋದು ನೋಡಿದ್ರೆ ಎಷ್ಟೊಂದು ಡಿಸೀಸಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಕ್ಲೈಮೆಟಿಕ್ ಚೇಂಜ್, ನಮ್ಮ ವಾಹನಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಾರ್ಬನ್ ಎಮಿಷನಿಂದ ಸುಮಾರು ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ. ಸೊ ಸುಮಾರು ಪ್ರಾಬ್ಲಮ್ಸ್ ಇದೆ. ಇದಕ್ಕೆಲ್ಲ ಅಡ್ರೆಸ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಸಿಸ್ಟಮ್ ಇರಬೇಕು. ಆ ಸಿಸ್ಟಮಲ್ಲಿ ಈಗ ನಮ್ಮ ಸಾಹೇಬರು ಟನಲ್ ತರ್ತಾ ಇದ್ದಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅಂತ. ಡಬಲ್ ಡೆಕ್ಕರ್ ಇಡೀ ಇಂಡಿಯಾಲೇ ಇವತ್ತು ಇತಿಹಾಸ. ಮೆಟ್ರೋ ಡಬಲ್ ಡೆಕ್ಕರ್ ತಂದು ಇವತ್ತು ಐ ಥಿಂಕ್ 40 ಕಿಲೋಮೀಟರ್ಸ್ ಏನೋ ಇವತ್ತು ಅವರು ಪ್ರಪೋಸ್ ಮಾಡಿದ್ದಾರೆ. ಇಡೀ ಇಂಡಿಯಾಲೇ ಇವತ್ತು ಈ ಥರ ಯೋಚನೆ ಮಾಡಿರೋ ಒಬ್ಬ ನಾಯಕರು ಯಾರೂ ಇಲ್ಲ. ನಮ್ಮ DK ಶಿವಕುಮಾರ್ ಸಾಹೇಬರು ಮಾಡಿದ್ದಾರೆ ಡಬಲ್ ಡೆಕ್ಕರ್ ಫಾರ್ 40 ಕಿಲೋಮೀಟರ್ಸ್. ಅದು ಈಗ ಹೆಬ್ಬಾಳ್ ಫ್ಲೈಓವರ್ ಮಾಡಿದ ತಕ್ಷಣವೇ ನಾನೇ ಮೊನ್ನೆ ಏರ್ಪೋರ್ಟಿಂದ ಬರಬೇಕಾದ್ರೆ ನನಗೆ 20 ನಿಮಿಷ ಬಾಟಲ್ ನೆಕ್ ಕ್ಲಿಯರ್ ಆಯಿತು. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬೇಕು. ಒಬ್ಬರು ಡಾಕ್ಟರ್ ಇರ್ತಾರೆ ಸರ್, ಅವರು ಕೋವಿಡ್ ಟೈಮಲ್ಲಿ ಅವ್ರಿಗೆ ಈ ಸರ್ಕಾರದಿಂದ ಬರೋವಂಥ ಒಂದು ಫೀಸ್ ಏನಿತ್ತೋ ಅವೆಲ್ಲ ಸ್ಟಕ್ ಆಗಿರ್ತದೆ. ಆ ಡಾಕ್ಟ್ರೇ ಯೋಚನೆ ಮಾಡ್ತಾರೆ, ಏನಪ್ಪ ನಾವೆಲ್ಲ ಈ ಸರ್ವಿಸ್ ಮಾಡಿದ್ದೀವಿ, ನಮಗೆ ಈ ಥರ ಫೀಸ್ ಬರೋದು ಸರ್ಕಾರದಿಂದ ಕಷ್ಟ ಆಯಿತು. ನಾನು ಹೇಳ್ತಾರೆ 2020-22 ಕೋವಿಡ್ ಟೈಮಲ್ಲಿ ಅವ್ರಿಗೊಂದು ಯೋಚನೆ ಮಾಡ್ತಾರೆ, ನನಗೊಂದು ಅಧಿಕಾರ ಇದ್ದರೆ ನಾನು ನನ್ನ ಜೊತೆ ಇರೋ ಡಾಕ್ಟರ್ಸ್ಗೂ ಕೂಡ ನಾನೊಂದು ಸಹಾಯ ಮಾಡ್ಬೋದಿತ್ತಲ್ಲ ಅಂತ. ಶಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ UPSC. ಇನ್ ಅ ಮ್ಯಾಟರ್ ಆಫ್ 2 years ಶಿ ಕ್ಲಿಯರ್ಡ್. ಶಿ ಇಸ್ ನವ್ ಎನ್ IAS ಆಫೀಸರ್. ಈಗ ಆ ಪ್ರಾಬ್ಲಮ್ ಅವ್ರಿಗಿಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಬ್ಬ ಯಂಗ್ಸ್ಟರ್ಗೆ ಅಧಿಕಾರ ಇದ್ದಾಗ ಯಾವ ರೀತಿ ಅದು ಪರಿಣಾಮ ಬೀಳುತ್ತೆ, ಯಾವ ರೀತಿ ಇಮಿಡಿಯೇಟ್ ಚೇಂಜಸ್ ತರ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ. ಬೆಂಗಳೂರು ಅಂತ ಬಂದಾಗ ನೀವು ಹೇಳ್ದಂಗೆ ಉದ್ಯೋಗ ಮತ್ತು ಹಲವಾರು ಪ್ರಾಬ್ಲಮ್ಸ್ ನಾನು ಹೇಳಿದ್ದು, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ತರಬೇಕು. ತುಂಬ ದೂರದೃಷ್ಟಿ ಇಟ್ಕೊಂಡು ನಾವು ನೋಡಬೇಕಾಗತ್ತೆ. 10 ವರ್ಷ 20 ವರ್ಷ ನೋಡಲಿಕ್ಕಾಗಲ್ಲ. ಯಾಕೆಂದರೆ ನಮಗೆ ಬೆಂಗಳೂರಿಗೆ ಯಾಕೋ ಇಡೀ ಇಂಡಿಯಾಲೇ ತುಂಬ ಪ್ರೀತಿಯಾದಂಥ ಒಂದು ಸಿಟಿ ನೋಡ್ತಾ ಇದ್ದೀವಿ. ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರನ್ನ ತುಂಬ ದೊಡ್ಡ ಸಿಟಿ ಅಂತ ಮಾಡಿ ಆಕ್ಸೆಸಿಬಿಲಿಟಿ ಇಸ್ ದ ಕೀ. ನಮಗೆ ಎಲ್ಲಿ ರೋಡ್ ಚೆನ್ನಾಗಿರುತ್ತೋ, ಎಲ್ಲಿವರೆಗೂ ರೋಡ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಡೆಸ್ಟಿನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಕ್ಸೆಸಿಬಿಲಿಟಿ ಆಗಿರಲಿ, ರೋಡ್ಸ್ ಟ್ರಾನ್ಸ್ಪೋರ್ಟ್ ಆಗಿರಲಿ, ಎಲ್ಲ ಪ್ರಾಬ್ಲಮ್ಸ್ ಇದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಒಂದೇ ಪೀರಿಯಡಲ್ಲಿ ಅಂತೂ ತರೋಕ್ಕಾಗಲ್ಲ. ಇದಕ್ಕೆ ಕಾಲಾವಕಾಶ ಬೇಕು, ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ನಾನು ಹೇಳಿಕೆ. ಎಸ್, ಭಾಳ ಖುಷಿಯಾಗಿದೆ ನಿಮ್ಮ ಜೊತೆ ಮಾತಾಡೋ ಕಾರಣ ಇಷ್ಟೇ. ಎಲ್ಲ ಸ್ಪಷ್ಟವಾಗಿ ನೇರವಾಗಿ ಉದಾಹರಣೆ ಸಮೇತ ಪರಿಹಾರ ಏನು ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ಪಾಪ
ಪ್ರಮೋದ್ ಶ್ರೀನಿವಾಸ್ ಕೇವಲ ಪದ್ಮನಾಭನಗರಕ್ಕೆ ಆಗ್ಬಿಟ್ಟಿದ್ದಾರೆ. ಲೈಕ್ ಪ್ರಮೋದ್ ಟೈಪ್ ಲೀಡರ್ಸ್ ಬೇಕು ಯಂಗ್ಸ್ಟರ್ ಅಂತ ಒಂದಷ್ಟು ಜನಕ್ಕೆ ಸಹಜವಾಗಿ ಅನ್ಸುತ್ತೆ. ಯಾಕೆ ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದವ್ರಿಗೆಲ್ಲ ನಾನು ನಿಮ್ಮದು ಫಾಲೋ ಮಾಡ್ತಿರ್ತೀನಿ, ನೋಡ್ತಿರ್ತೀನಿ. ನೀವೆಲ್ಲ ಈವೆಂಟು ಆ ಮಟ್ಟಿಗೆ ಮಾಡ್ತಿರ್ತೀನಿ. ನೀವೇ ನಮ್ಮ ಸಾಹೇಬರು ಡಿ.ಕೆ. ಶಿವಕುಮಾರ್ ಬಗ್ಗೆ ಹೇಳ್ತಾ ಇದ್ರಿ. ಬಟ್ ಈ ಪಾಲಿಟಿಕ್ಸಲ್ಲಿ ನಿಮಗೆ ಸರ್ವಿಸ್, ಯಾಕಂದರೆ ಏನೇ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡದೆ ಮಾಡೋದು ಸರ್ವಿಸು, ಸೇವೆ. ನೀವಾಗಲೇ ಸೇವೆ ಮನೋಭಾವನೆಲ್ಲ ಬಂದಿಲ್ಲಿ ಕೂತ್ಕೊಂಡಿದ್ದೀವಿ. ಬಟ್ ಮೊನ್ನೆ ಒಂದು ಚರ್ಚೆ, ಯಾಕೆ ಈಗ ಇದು ಆರೋಗ್ಯಕರ ಚರ್ಚೆ ನಡೀತಾ ಇರೋ ಟೈಮಲ್ಲಿ ಒಂದು ಮಾತಂಗೆ, ಎಸ್ ಚುನಾವಣಾ ರಾಜಕಾರಣ ಅಂತಿರುತ್ತೆ. ನೀವು ಚುನಾವಣಾ ರಾಜಕಾರಣದಲ್ಲಿಲ್ಲ, ಹೌದು, ಭಾಗ್ಯ ಆಗಿಲ್ಲ. ಹೌದು. ಮುಂದಿನ ದಿನಗಳಲ್ಲಿ ಚುನಾವಣಾ ರಾಜಕಾರಣ ಅಂತ ಬಂದಾಗ, ಅವಕಾಶ ಅಂತ ಬಂದಾಗ ಡೆಫಿನೆಟ್ಲಿ. ಆದರೆ ಇವತ್ತಿನ ಪರಿಸ್ಥಿತಿಲಿ ನನಗೆ ನಮ್ಮ ಜನರ ಸರ್ವಿಸ್ ಏನಿದೆ ಅದನ್ನು ಮಾತ್ರ ನಾನು ನೋಡ್ತಾ ಇದ್ದೀನಿ. ನಮ್ಮ ಡಿ.ಕೆ. ಸಾಹೇಬರು ಪದೇ ಪದೇ ಹೇಳಿದ್ದಾರೆ, ನಾವು ಫಸ್ಟು ಬೂತ್ ಗೆಲ್ಲಬೇಕು, ವಾರ್ಡ್ ಗೆಲ್ಲಬೇಕು, ಆಮೇಲೆ ಕ್ಷೇತ್ರ ಗೆಲ್ಲೋದು ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮುಂದೆ ನಮ್ಮ ಫಸ್ಟ್ ಹ್ಯಾಂಡ್ ಪ್ರಾಬ್ಲಮ್ಸ್ನ, ಜನರ ಮುಂದೆ ಇರೋವಂಥ ಫಸ್ಟ್ ಹ್ಯಾಂಡ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ರೆ ಅವ್ರ ಮನ್ಸಿಗೆ ಗೆಲ್ತೀವಿ. ಹಾಗಾಗಿ ಹಾಗೆ ಒಂದು ಸರ್ಕಲ್ ಬೆಳೀತಾ 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 ಆಮೇಲೆ ನಮ್ಮ ಕ್ಷೇತ್ರದ ಜನರ ಮನಸ್ಸಿಗೆ ನಾವು ಕೂತ್ಕೊಂಡಾಗ ಅವರೇ ನಮ್ಮನ್ನು ಎಲ್ಲೆತ್ತು ಕೂಡಿಸ್ಬೇಕೋ ಅಲ್ಲಿ ಕೂಡಿಸ್ತಾರೆ. ನಾನು ಇವತ್ತು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಆಸೆ ಇಟ್ಕೊಂಡು ನಾನು ಸರ್ವಿಸ್ ಮಾಡ್ತಾ ಇಲ್ಲ, ನಿಸ್ವಾರ್ಥವಾಗೇ ಮಾಡ್ತಾ ಇದ್ದೀನಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಮ್ಮ ಕರ್ತವ್ಯ ಒಳ್ಳೆ ಕರ್ಮಗಳನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ, ಫಲ ಭಗವಂತನಿಗೆ ಬಿಡ್ತೀನಿ ಅಷ್ಟೇ. ಇವತ್ತಿನ ಯಂಗ್ ಜನ್ರೇಷನ್ನು ದೇಶ ಸುತ್ತನ, ಓಡಾಡೋಣ, ಎಂಜಾಯ್ ಮಾಡೋಣ ಟೈಮು. ಸಂಸ್ಕೃತ ಶ್ಲೋಕ ಸಮೇತ ಜೀವನ ಏನು, ಬದುಕೇನು, ಭವಿಷ್ಯ ಏನು ಅಂತ ಹೇಳ್ತಾ ಇದ್ದೀರಿ. ಬಟ್ ನೋಡಿದವ್ರಿಗೆ ಅನ್ಸುತ್ತೆ ತಾಳಪ್ಪ ಉಳಿದಂಥ ನಿಮ್ಮ ಪಾರ್ಟಿ ನಾಯಕರುಗಳಿಗೆ ಯಾರೋ ಈ ಪ್ರಮೋದ್ ಶ್ರೀನಿವಾಸ್ ಏನಪ್ಪ ನಮ್ಮ ಇಡೀ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಇಂಪ್ಲಿಮೆಂಟ್ ಕಮಿಟಿನಲ್ಲಿ ಈ ಥರದೆಲ್ಲ ಮಾಡ್ತಿದ್ದಾರೆ ಅಂತ. ಈಗ ನಿಮ್ಮ ಆಫೀಸ್ ಹೆಂಗೆ ಕಟ್ಕೊಂಡಿದ್ದೀರಿ, ನಿಮ್ಮ ಟೀಮ್ ಹೆಂಗೆ ಕಟ್ಟಿದ್ದೀರಿ, ಏನು ಸಮಾಚಾರ? ಬಂದು ನೋಡ್ಬೋದು ಅವರೆಲ್ಲ ಜನ ನೋಡಬೇಕು. ಏನಿದೆ ನಿಮ್ಮ ಟೀಮ್? ನಮ್ಮ ಟೀಮಲ್ಲಿ ಒಂದು 12 ಜನ ಕೆಲಸ ಮಾಡ್ತಾ ಇದ್ದಾರೆ. ಪ್ಯೂರ್ಲಿ ಡೆಡಿಕೇಟೆಡ್ ಟು ಸೋಷಿಯಲ್ ಸರ್ವಿಸ್, ಪೀಪಲ್ಸ್ ಸರ್ವಿಸ್, ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ದ್ಯಾಟ್. 12 ಜನ ಟೀಮ್ ಇದ್ದಾರೆ. ಅವ್ರಿಗೆ 12 ಜನ ಟೀಮಲ್ಲಿ ಇಬ್ಬಿಬ್ರು ಒಂದೊಂದು ವಾರ್ಡ್ಗೆ ನೇಮಕ ಮಾಡಿದ್ದೀವಿ. ಒಂದೊಂದು ವಾರ್ಡ್ಗೆ ಇಬ್ಬಿಬ್ರನ್ನ ನೇಮಕ ಮಾಡಿದ್ದೀವಿ. 8 ವಾರ್ಡ್ ಬರುತ್ತೆ. ಸೊ ಒಬ್ಬೊಬ್ರು 3 ಜನ 2 ವಾರ್ಡ್ ತೊಗೊತಾರೆ. ಫಲಾನುಭವಿಗಳು ಎಲ್ಲ ವಾರ್ಡಲ್ಲೂ ಕಾನ್ಸಂಟ್ರೇಟೆಡ್ ಆಗಿಲ್ಲ. ಸೊ ಒಂದಷ್ಟು ವಾರ್ಡ್ಗಳಲ್ಲಿ ಒಂದು 6 ವಾರ್ಡಲ್ಲಿ ತುಂಬ ಇದ್ದಾರೆ, ಇನ್ನು 2 ವಾರ್ಡಲ್ಲಿ ಕಮ್ಮಿ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ, ನಮ್ಮ ಸ್ಟಾಫ್ನ ಇಬ್ಬಿಬ್ಬರನ್ನ ಒಂದೊಂದು ವಾರ್ಡ್ಗೆ ನೇಮಕ ಮಾಡಿದ್ದೀವಿ. ಸೊ ನೀವು ನಂಬಲಿಕ್ಕಿಲ್ಲ ಸರ್, ಇವತ್ತಿಗೂ ಕೂಡ ನಮ್ಮ ಕಚೇರಿಲಿ ಮಿನಿಮಮ್ ಅಂದರೆ ದಿನಕ್ಕೆ 50ರಿಂದ 70 ಜನ ಬಂದು ಕಷ್ಟಗಳು ಹೇಳ್ಕೊಂಡು ಈ ಸೊಲ್ಯೂಷನ್ಸ್ನ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಆಶ್ಚರ್ಯ, ಒಂದಿನ ನಾನು ಕೂತಿದ್ರೆ ನಮ್ಮ ಸ್ಟಾಫ್ ಜೊತೆ ಅವರ ಒಡನಾಟ ಯಾವ ರೀತಿ ಬೆಳೆದಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ಅವ್ರದ್ದು ಒಂದು ಎಕ್ಸಾಂಪಲ್ ಕೊಡಬೇಕು. ಅವರು ಶೀಸ್ ಅ ಸಿಂಗಲ್ ಪೇರೆಂಟ್, ವಯಸ್ಸಾಗಿದೆ, ಕೆಲಸ ಪಾಪ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಒಂದು ಮಗುನ ನೋಡ್ಕೊಳಕ್ಕೆ ಕೇರ್ ಟೇಕರ್ ಆಗಿ ಒಂದು ಮನೆಗೆ ಹೋಗ್ತಾರೆ. ಅವ್ರಿಗೂ XYZ ಅಮೌಂಟ್ ಸಂಬಳವಾಗಿ ಸಿಗ್ತಾ ಇದೆ. ಅವ್ರಿಗೆ ಗೃಹಲಕ್ಷ್ಮಿ ದುಡ್ಡು 10 ತಿಂಗಳಿಂದ ಬಂದಿರೋದೇ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರಿಗೆ 2 ಅಕೌಂಟ್ ಇದೆ, ಅವ್ರ ಹತ್ರ ಬೇಸಿಕ್ ಸೆಟ್ ಇದೆ, ಫೋನ್, ಡಿಜಿಟಲ್ ಫೋನ್, ಇದಿಲ್ಲ, ಅನಲಾಗ್ ಫೋನ್ ಇದೆ. ಅವ್ರಿಗೆ SMS ಬರುತ್ತೆ ಅಂತ ಅವ್ರು ಕಾಯ್ಕೊಂಡು ಕೂತ್ಕೊಂತಾರೆ. ಸೊ ಈ DBT ಸಿಸ್ಟಮಲ್ಲಿ ಒಂದಷ್ಟು SMS ಬರೋದಿಲ್ಲ. ಬಟ್ ಆದರೆ ದುಡ್ಡು ಬಂದಿದೆ, ನಮ್ಮ ಕಚೇರಿಗೆ ಬಂದರು. ನಮ್ಮ ತಂಡ ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ನೋಡಿದಾಗ 20,000 ಅವ್ರ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು, ಇವ್ರ ಹತ್ರ ಇನ್ನೊಂದು ಬ್ಯಾಂಕ್ ಅಕೌಂಟ್ ಇದೆ ವಿಚ್ ಇಸ್ ಲಿಂಕ್ ಟು ದೇರ್ ಆಧಾರ್. ಸೊ ಅಲ್ಲಿಗೆ ಈ ದುಡ್ಡು ಹೋಗಿದೆ ಅಂತ. ಸೊ ಈ ತರ ಪ್ರಾಬ್ಲಮ್ ನಾವು ಅಡ್ರೆಸ್ ಮಾಡಕ್ ಶುರು ಮಾಡಿದ್ರೆ ಜನಕ್ಕೆ ಯಾಕೆ ನಂಬಿಕೆ ಬರಲ್ಲ ನಮ್ಮ ಮೇಲೆ? ಅವ್ರಿಗೆ ಅವಾಗ ಸಿಕ್ತು 20,000 ರೂಪಾಯಿ. ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಆ ಹೆಲ್ತ್ ಇಶ್ಯೂಗೆ ಎತ್ಕೊಂಡೋಗಿ ಅವ್ರು ಹಾಸ್ಪಿಟಲ್ಗೆ ಫೀಸ್ ಕಟ್ಟಿದ್ರು. ಇವತ್ತು ನೆನ್ಸ್ಕೊಂತಾರೆ ನಮ್ಮನ್ನ. 20,000 ರೂಪಾಯಿ ಚಿಕ್ಕ ಅಮೌಂಟ್ ಅಂತೂ ಅಲ್ವಲ್ಲ ಸರ್ ಇವತ್ತು. ಅವ್ರಿಗೆ ಫೀಸ್ ಹಾಸ್ಪಿಟಲ್ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ದಿದ್ದ ಟೈಮಲ್ಲಿ ಗೃಹಲಕ್ಷ್ಮಿ ದುಡ್ಡು ಹೆಲ್ಪ್ ಮಾಡ್ತು. ಅವ್ರಿಗೆ ಎಲ್ಲಿತ್ತು ಅಂತ ಗೊತ್ತಿಲ್ದಿರೋ ಟೈಮಲ್ಲಿ ಅನುಷ್ಠಾನ ಸಮಿತಿ ಹೆಲ್ಪ್ ಮಾಡ್ತು. ಸೊ ದಿಸ್ ಇಸ್ ಆಲ್ ಚೇಂಜ್ ಸರ್. ಒಬ್ರಿಗೊಬ್ರು ಈ ಥರ
ನೀವು ಹೇಳಿದ್ರಲ್ಲ ಈಗ ಸೆಲ್ಫ್ಲೆಸ್ ಸರ್ವಿಸ್ ಅಂತ ನಾವೇನು ಕರಿತೀವಿ, ಅದನ್ನು ನಾವು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಜನರ ಭಾವನೆಗಳು ಚೇಂಜ್ ಆಗುತ್ತೆ. ಆಮೇಲೆ ಜನರು ಕೂಡ ಬದಲಾವಣೆಯನ್ನು ಬಯಸ್ತಾರೆ. ಯಾವಾಗಲೂ ಒಬ್ಬರನ್ನೇ ನೋಡ್ಲಿಕ್ಕೆ ಆಗಲ್ಲ. ಎಸ್, ಯಾಕೆ ಬಹಳ ಇಷ್ಟೊಂದು ಡೀಪಾಗಿ ಅಂದರೆ ಸರ್ಕಾರ ಯೋಜನೆಗಳು ಮಾಡೋದೆಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ. ಆದರೆ ಬಹುತೇಕ ಯೋಜನೆಗಳು ಫೇಲ್ ಆಗೋದು ಎಲ್ಲಿ ಅಂತಂದರೆ ಅದು ಜನಗಳಿಗೆ ತಲುಪೋ ವಿಷಯದಲ್ಲಿ, ಇಂಪ್ಲಿಮೆಂಟೇಷನ್. ಸೊ ಈಗ ನೀವು ಗ್ಯಾರಂಟಿ ಏನು ಇಂಪ್ಲಿಮೆಂಟೇಷನ್ ಕಮಿಟಿ ನೀವು ಲೀಡ್ ಮಾಡ್ತಾ ಇದ್ದೀರಿ, ಸೊ ನಿಮಗೆ ಆದಂಥ ಒಂದಷ್ಟು ಗೊತ್ತಾಗಿರುತ್ತೆ. ಜನಗಳ ರಿಯಾಕ್ಷನ್ ಹೇಗಿದೆ ಅಂತ. ಫಸ್ಟ್ ಕ್ಲಾಸ್ ಸರ್. ಇವತ್ತವರೆಗೂ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ನನಗೆ ನೀವು ನಂಬಲಿಕ್ಕಿಲ್ಲ, ನಾನು ಲೂಪಲ್ಲಿ ಇಟ್ಕೊತೀನಿ ಅವ್ರನ್ನ. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕರಿತೀನಿ. ನಾನು ಫಲಾನುಭವಿಗಳ ಮಕ್ಳಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೆ ಮೊನ್ನೆ, ನಮ್ಮ ಸಂಸ್ಕೃತಿ ಅಂತ, ಪದ್ಮನಾಭನಗರ ನಮ್ಮ ಸಂಸ್ಕೃತಿ ಅಂತ. ತುಂಬಾ ಯುನೀಕ್ ಇದು. ಗ್ಯಾರಂಟಿ ಯೋಜನೆಗಳ ಕುಟುಂಬಗಳು ಏನಿದ್ದಾರೆ ಅವರ ಮಕ್ಕಳಿಗೆ ನಾವು ಮೊನ್ನೆ ದಸರಾ ಸಮ್ಮರ್ ವೆಕೇಶನ್ ಅಲ್ಲಿ ನಾವು ಅವ್ರಿಗೆಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ನಾವೇ ಅವ್ರನ್ನ ಟ್ರೈನ್ ಮಾಡಿ ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಈ ಥರದ್ದೆಲ್ಲ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅಂತ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಮಾಡಿಕೊಟ್ವಿ. ಸೊ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ, ಪೇರೆಂಟ್ಸ್ ಎಲ್ಲ ಅವ್ರಿಗೆ ಅಲ್ಲಿ ಬಂದಿದ್ರು. ಅವ್ರನ್ನ ನೋಡಿ ನಮಗೆ ತುಂಬಾ ಒಂದು ಆಶೀರ್ವಾದ ಮಾಡ್ತಾರೆ. ನೀವಿವತ್ತು ನಮಗೆ ಎಷ್ಟೋ ಕಷ್ಟಗಳಿಂದ ನಮ್ಗೆ ಪರಿಹಾರ ಆಗಿರೋದಕ್ಕೆ ಕಾರಣ ನೀವು, ನಿಮ್ಮ ಸರ್ಕಾರ. ಯಾಕೆಂದರೆ ಈ ದುಡ್ಡು ನಮ್ಗೆ ಬಂದಿರೋದು ಸುಮಾರು ಜನ ಸರ್, ನಾನು ಹೇಳಿದ್ನಲ್ಲ 50% ಅಷ್ಟೇ ನಾವು ರೀಚ್ ಮಾಡೋಕ್ಕಾಗಿದ್ದು. 25-30% ಅಷ್ಟು ಇವ್ರಿಗೆ DBTL ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಮಿಸ್ಕಮ್ಯುನಿಕೇಷನ್, ಮಿಸ್ಇನ್ಫಾರ್ಮೇಷನಿಂದ ಅವ್ರಿಗೆ ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಅಂಥದ್ದನ್ನು ನಾವು ಸಾಲ್ವ್ ಮಾಡಬೇಕಾಗಿತ್ತು. ನಾವು ಚಾಲೆಂಜ್ ಆಗಿ ತೊಗೊಂಡ್ವಿ. ನಮ್ಮ ಸರ್ಕಾರ ಯೋಜನೆಗಳನ್ನ ಸೃಷ್ಟಿ ಮಾಡೋದಲ್ಲ, ಈ ಯೋಜನೆಗಳು ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು ಅಂತ ಕಮಿಟಿ ತಂದರು. ಆ ಕಮಿಟಿ ನಮಗೆ ಕೊಟ್ಟಿರೋ ಜವಾಬ್ದಾರಿನ ನಾವು ಶ್ರದ್ಧೆಯಿಂದ ನಿಭಾಯಿಸಿದ್ದಕ್ಕೆ ಇವತ್ತು ಅವರು ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ನಮ್ಮ ಹತ್ರ ಬರ್ತಾ ಇದ್ದಾರೆ. ನಾನು ಹೇಳ್ದಂಗೆ 100 ಜನ ಎವ್ರಿ ಡೇ 100 ಜನ ನಮ್ಮ ಕಚೇರಿಗೆ ಗ್ಯಾರಂಟಿ ವಿಚಾರವಾಗಿ ಬರ್ತಾರೆ. ಬರೀ ಗ್ಯಾರಂಟಿ ವಿಚಾರಕ್ಕೆ ಬರಲ್ಲ, ಲಾಡು ಸ್ವೀಟ್ ಎಲ್ಲ ತಂದು ಕೊಡ್ತಾ ಇದ್ದಾರೆ. ಏನಂತ? ಕೆಲಸ ಆಯ್ತು ಅಂತ. ಸೊ ಇದು ಬದಲಾವಣೆ. ಎಸ್, ಸೇವೆನಲ್ಲೇ ನೀವು ಖುಷಿ ಸಂತೋಷ ಎಲ್ಲ ಕಾಣೋರು ಆಗ್ತದೆ. ಬಟ್ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು ಅಂತ. ಪ್ರಮೋದ್ ಶ್ರೀನಿವಾಸ್ ಹಾದಿ ಹೇಗಿತ್ತು ಅಂತಂದರೆ, ಮನೆಯಲ್ಲೇ ತಂದೆ ರಾಜಕಾರಣದಲ್ಲಿದ್ದು, ನಿಮ್ಮ ಆಯ್ಕೆಗಳೇನು ಅಂತಂದಾಗ ನೀವೆಲ್ಲ ಜೀವನ ಏನು ಎತ್ತ ಅಂತ ನೋಡಿದವರು. ನಾಟ್ ಓನ್ಲಿ ನೀವು ರಾಜಕಾರಣಿ ಅಲ್ಲ, ಉದ್ಯಮಿ ಕೂಡ ಹೌದು. ಉದ್ಯಮಿ ಜೊತೆಗೆ ನೀವು ಈ ಸೇವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಗಟ್ಟಿಯಾಗಿ ಬಂದು ನಿಂತ್ಕೊಂಡಿದ್ದೀರಿ. ಬಟ್ ನಿರೀಕ್ಷೆಗಳೇನೋ ಇರುತ್ತಲ್ಲ, ಏನು ನಿರೀಕ್ಷೆ ಇದೆ ಸದ್ಯಕ್ಕೆ? ಸದ್ಯಕ್ಕೆ ನಾನು ಹೇಳ್ದಂಗೆ ಕೆಲಸ ಮಾಡೋಣ. ನಿರೀಕ್ಷೆ ಅನ್ನೋದು ಒಂದು ಅಫ್ಕೋರ್ಸ್ ಜೀವನ ಅಂದಮೇಲೆ ಗುರಿ ಇರಬೇಕು, ಗುರುಗಳಿರಬೇಕು, ಎಲ್ಲ ಇರಬೇಕು. ಆದರೆ ಇವಾಗ ನಾನು ನೋಡ್ತಾ ಇರೋದು ಒಂದೇ, ನಮ್ಮ ಕ್ಷೇತ್ರದ ಜನಕ್ಕೆ ಪ್ರಮೋದ್ ಯಾರು, ಪ್ರಮೋದ್ ಮೆಂಟಾಲಿಟಿ ಏನು, ಪ್ರಮೋದ್ ಉದ್ದೇಶ ಏನು, ಇದನ್ನು ತಲುಪಬೇಕು. ನನ್ನ ಮನಸ್ಸಲ್ಲಿರೋ ಒಂದು ಸರ್ವಿಸ್ ಮೋಟಿವ್ ಏನಿದೆ ಅದು ಜನಕ್ಕೆ ರೀಚ್ ಆಗಲಿ. ನಾನು ಅದನ್ನು ಬಾಯಿ ಮಾತಲ್ಲಿ ಹೇಳಬಾರ್ದು, ಕೆಲಸ ಮಾಡಿ ಫೀಲ್ಡಲ್ಲಿ ಜನಕ್ಕೆ ಅದು ರಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಚೇಂಜಸ್ನ, ಬದಲಾವಣೆನ ತಂದು ತೋರಿಸಿದ್ರೇ ನಾನು ಆಕ್ಸೆಪ್ಟ್ ಆಗೋದು. ನಾನು ಆಕ್ಸೆಪ್ಟ್ ಆದರೆ ಜನ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಉದ್ದೇಶದಿಂದ ಹೋಗಿದ್ದೀನಿ ಅಷ್ಟೆ. ರಾಜಕಾರಣಕ್ಕೆ ಬರಬೇಕು ಅನ್ನೋ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ? ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಜನರ ಜೀವನದಲ್ಲಿ ಬದುಕಲ್ಲಿ ಬದಲಾವಣೆ ತರಬೇಕು ಅಂದರೆ ರಾಜಕಾರಣ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ನಿಸ್ವಾರ್ಥವಾಗಿ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಹೆಜ್ಜೆ ಗುರುತುಗಳನ್ನು ಬಿಟ್ಟು ನಮ್ಮ ಒಂದು ಯೋಚನೆಗಳನ್ನು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಕ್ಯಾರಿ ಮಾಡೋವಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಹಾಗಾಗಿ ನಾನು ಹೇಳಿದೆ ಈಗಷ್ಟೇ, ಒಂದು ಉದಾಹರಣೆ ತೊಗೊಂಡು ಹೇಳಿದೆ. ಎಲ್ಲಿ ರಾಜಕಾರಣಕ್ಕೆ ಬಂದು ಅಧಿಕಾರವನ್ನು ತಗೊಂಡು, ರಾಜಕಾರಣಕ್ಕೆ ಅಲ್ಲ, ಎಲ್ಲೋ ಒಂದು ಕಡೆ ಅಧಿಕಾರಗಳನ್ನು ತಗೊಂಡು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೋ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದರಲ್ಲಿ ಯುವಕರು ಬಂದಾಗ ಆ ದೃಷ್ಟಿಕೋನ ಬದಲಾಗುತ್ತೆ. ಹಾಗಾಗಿ ಯುವಕರು ರಾಜಕಾರಣಕ್ಕೆ ಬಂದರೆ ವಿವೇಕಾನಂದರು ಹೇಳ್ದಂಗೆ ಒಂದು ಸದೃಢವಾದಂಥ ಒಂದು ದೇಶ ಕಟ್ಟಬಹುದು ಅಂತ ನನ್ನ ಭಾವನೆ. ಎಸ್, ಸದೃಢವಾದ ದೇಶ ಕಟ್ಟಬಹುದು ಅನ್ನೋ ವಿವೇಕಾನಂದ ಅವರ ವಾಣಿ ಮತ್ತು ಸಂದೇಶ, ಅದನ್ನು ಗುರಿಯಾಗಿ ಇಟ್ಕೊಂಡು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಎಸ್, ಪದ್ಮನಾಭನಗರ ಆಯಿತು, ಬೆಂಗಳೂರು ಆಯಿತು. ಸಹಜವಾಗಿ ಬೆಂಗಳೂರು ಅಂದರೆ ರಾಜ್ಯ ಇದ್ದಂಗೆ ನಿಮ್ಮದೇ ಆದಂಥ ಒಂದು ವಿಷನ್ ಇರುತ್ತೆ. ನಿಮ್ಮ ಪ್ರಕಾರ ದೇಶ ಇನ್ನೂ ದೂರದೃಷ್ಟಿ ಸರ್.
ದೇಶದ ಒಂದು ಇವಾಗಿಂದ ಒಂದು ಸಣ್ಣ ಸಣ್ಣ ಕಲ್ಲು ಜೋಡಿಸ್ತಾ ಹೋದ್ರೇ ಒಂದು ದೊಡ್ಡ ದೇಶ ಕಟ್ಟೋ ಅಂತ ಒಂದು ಮಾತಿದೆ. ಇನ್ನು ಚಿಕ್ಕ ಚಿಕ್ಕ ಇಟ್ಕೆಯನ್ನು ನಾವು ಕಟ್ತಾ ಇದ್ದೀವಿ. ಆ ಇಟ್ಕೆಯನ್ನು ಕಟ್ಟಿ ಒಂದು ದೊಡ್ಡ ದೇಶದ ಸೇವೆಗೆ ಹೋಗಬೇಕು. ನನ್ನ ಪ್ರಕಾರ ನಾವಿಲ್ಲಿ ಸೇವೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ದೇಶ ಸೇವೆ ಮಾಡ್ದಂಗೆ. ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ತೆಂಗಿನಕಾಯಿಗೆ ಯಾರು ನೀರೆತ್ತಿ ಹಾಕೋದಿಲ್ಲ, ಬೇರ್ಗೆ ನೀರು ಹಾಕ್ತಾರೆ, ಆದರೆ ಸಕ್ಕರೆ ನೀರು ತೆಂಗಿನಕಾಯಿ ಒಳಗಡೆ ಸೇರುತ್ತೆ. ಹಾಗೆ ಜನರ ಸೇವೆ ಇಲ್ಲಿ ಮಾಡಿದ್ರೆ ಶಾಶ್ವತವಾಗಿ ಅದು ದೇವ್ರಿಗೆ ಸೇರುತ್ತೆ, ಪಲ್ಲುತ್ತೆ ಅಂತ ಬಸವಣ್ಣವ್ರು ಹೇಳಿದಂಗೆ ನಾನು ನಂಬಿದ್ದೀನಿ. ನನ್ನ ವ್ಯಾಪ್ತಿಲಿರ್ತಕ್ಕಂಥ ಜನರ ಸೇವೆ ನಾನು ಮಾಡಿದ್ರೆ ನಮ್ಮ ದೇಶದ ಸೇವೆನೂ ಆಗುತ್ತೆ, ಜನರ ಸೇವೆನೂ ಆಗುತ್ತೆ, ರಾಜ್ಯದ ಸೇವೆನೂ ಆಗುತ್ತೆ. ನನಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತೃಪ್ತಿ, ನೆಮ್ಮದಿ. ರಾಜಕಾರಣ ಮತ್ತು ಸೇವೆ, ನೀವು ಯಾವ್ದು ವ್ಯಾಖ್ಯಾನ ಮಾಡ್ತೀರಿ, ಯಾವ್ದು ನೋಡ್ತೀರಿ? ಸೇವೆ ನಿರಂತರ ಅವಕಾಶ ಮತ್ತೆ ಅಧಿಕಾರ. ಅವಕಾಶ ಸೃಷ್ಟಿ ಮಾಡ್ಕೋಬೇಕಾ ಇಲ್ಲ ಸಿಗತ್ತಾ? ಸೃಷ್ಟಿ ಮಾಡ್ಕೋಬೇಕು. ನಿಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಏನು ಹೇಳ್ತೀರಿ? ಒಬ್ಬ ಡೈನಮಿಕ್ ಲೀಡರ್. ಯಾರಾದರೂ ಇವತ್ತು ಯಂಗ್ಸ್ಟರ್ಸ್, ಇವತ್ತು ನನ್ನಂಥ ಯಂಗ್ಸ್ಟರ್ನೇ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಒಬ್ಬ ನಾಯಕರನ್ನ ಸೃಷ್ಟಿ ಮಾಡೋರೆ ನಿಜವಾದ ನಾಯಕರು ಅಂತ ಕರೀತಾರೆ. ಅಂಥ ಸಾಲಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು. ಯಾಕೆ ಅಂದರೆ ಎಷ್ಟೋ ಜನ ನಾಯಕರನ್ನ ಸೃಷ್ಟಿ ಮಾಡಲ್ಲ, ನಾಯಕತ್ವವನ್ನು ಬೆಳೆಸ್ಕೊಂಡು ಹೋಗ್ತಾರೆ, ನಾಯಕರನ್ನ ಸೃಷ್ಟಿ ಮಾಡಲ್ಲಂತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಷ್ಟೋ ಜನ ನಾಯಕರನ್ನ ಸೃಷ್ಟಿ ಮಾಡಿರೋಂಥ. ಆಮೇಲೆ ನಾವು ನೋಡ್ದಂಗೆ ಒಂದು ವಿಷನ್ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ಇವತ್ತು ಅವ್ರು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಅವ್ರು ನಿನ್ನೆ ನನಗೆ ಜಯನಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊತಾ ಇದ್ದೆ, ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಅವ್ರು ಯಾವ ರೀತಿ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರು ಮಾಡಿಬಿಡ್ಬೇಕು ಅಂತ. ಬೆಂಗಳೂರಲ್ಲಿ ಇವತ್ತು ಟನಲ್ ಪ್ರಾಜೆಕ್ಟ್ ಆಗಿರಲಿ, ಡಬಲ್ ಡೆಕ್ಕರ್ ಆಗಿರಲಿ, ಹಲವಾರು ಪ್ರಾಜೆಕ್ಟ್ಗಳು ಅವ್ರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಅದು ರಿಯಲ್ ಲೀಡರ್ಶಿಪ್. ಗ್ಯಾರಂಟಿ ಯೋಜನೆಗಳು ತಂದಿದ್ದು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅದು ಮೂಲ, ಒನ್ ಆಫ್ ದಿ ಮೇನ್ ಪಿಲ್ಲರ್. ಸೊ ಈ ಥರ ಒಂದು ಯೋಚನೆಗಳು ಇಟ್ಕೊಂಡು, ಒಂದು ವಿಷನ್ ಇಟ್ಕೊಂಡು, ಆಮೇಲೆ ಹಠ, ಛಲ ಇವೆಲ್ಲ ನೋಡೋದಾದರೆ ನಾವು ಯುವಕರು ಇವತ್ತು ನಮಗೆ ಪ್ರೇರಣೆ. ಯಾಕೆ ಅಂದರೆ ನಾವು ಒಂದೊಂದು ಸತಿ ಡಿಮೋಟಿವೇಟ್ ಆಗ್ತೀವಿ, ನಮ್ಮ ಕೈಲಾಗಲ್ವೇನೋ. ಹೆಂಗೆ ಅರ್ಜುನ ಯುದ್ಧ ಮಾಡಬೇಕಾದ್ರೆ ಬಿಟ್ಟು ಏನೋ ಆಯುಧ ಬಿಟ್ಟು ಕೂತಿದ್ನೋ, ಅವಾಗ ಅರ್ಜುನ ಹೆಂಗೆ ಕೃಷ್ಣ ಹೆಂಗೆ ಸ್ಫೂರ್ತಿದಾಯಕನವಾಗ ಅರ್ಜುನನ ಹೆಂಗೆ ಎಬ್ಬರಿಸಿದ್ನೋ, ಆ ರೀತಿ ಇವತ್ತು ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆ ಸ್ಫೂರ್ತಿ. ಬಟ್ ಬಹಳ ಖುಷಿಯಾದಂಥ ಸಂದರ್ಶನ. ಕಾರಣ ಇಷ್ಟೇ, ಒಂದು ರಾಜಕಾರಣದ ಆರಂಭಿಕ ಹಂತ, ಮತ್ತು ರಾಜಕಾರಣ ಅನ್ಕಿಂತ ನೀವಾಗಲೇ ಹೇಳಿದ್ರಿ ಸರ್ವಿಸ್ ಅಂತ. ಸೊ ಈ ವಿಷಯ ನೋಡಿದಾಗ ನಮ್ಗನ್ಸಿದ್ದೇನು ಅಂತಂದರೆ, ಪ್ರಮೋದ್ ಶ್ರೀನಿವಾಸ್ ಅವರ ಆದಿ ಭಾಳ ಮುಂದೆ ಇದೆ, ಮಹತ್ವಾಕಾಂಕ್ಷಿ, ಏನಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಿಮಗಿದೆ. ಏನಿಯೋ ಏನು ಸಂದೇಶ ಕೊಡ್ತೀರಿ ಕಡೆಯದಾಗಿ ರಾಜ್ಯದ ಜನಕ್ಕೆ ಮತ್ತು ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಿ ಅಂತ? ಯುವ ಜನಕರಿಗೆ ನಾನು ಹೇಳೋದು ಒಂದೇ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ನಿಷ್ಕಲ್ಮಶವಾಗಿ ಯಾವುದೇ ಒಂದು ಕೆಲಸವನ್ನು ಕೈ ಇಟ್ಟಾಗ ಅದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ತಕ್ಕನಂಥ ಒಂದು ಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ನಿಮ್ಮ ಕರ್ತವ್ಯ ಏನು ಅಂದರೆ ನಿಮ್ಮ ಹೋಮ್ವರ್ಕ್, ನಿಮ್ಮ ಶ್ರಮ. ನಮ್ಮ ಹೋಮ್ವರ್ಕ್ ಏನಿದೆ ಅದು ಕಷ್ಟಪಟ್ಟು ನಾವು ಮಾಡಬೇಕಷ್ಟೆ, ಆವಾಗ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಎಸ್ ವೀಕ್ಷಕರೇ, ಸೊ ಪ್ರಮೋದ್ ಶ್ರೀನಿವಾಸ್ ಅವ್ರನ್ನ ಭಾಳಷ್ಟು ಫಾಲೋ ಮಾಡ್ತಿದ್ದೆ. ಕಾರಣ ಇಷ್ಟೇ, ಗ್ಯಾರಂಟಿ ಇಂಪ್ಲಿಮೆಂಟ್ ಕಮಿಟಿ ಅಂತ ಸರ್ಕಾರ ಮಾಡಿದಾಗ ಏನೋ ಒಂದೆಲ್ಲೋ ಕಾರ್ಯಕರ್ತರಿಗೆ ಒಂದು ಜಾಗ ಮಾಡೋಕೆ ಮಾಡ್ತಿದ್ದಾರೇನೋ ಅಂತ ಒಂದು ಭಾವನೆ ಸಹಜವಾಗಿ, ಟೀಕೆ ಟಿಪ್ಪಣಿ ವಿಮರ್ಶೆ ಅಂತ ಭಾಗ ಬಂದಾಗ ಸಹಜವಾಗಿರುತ್ತೆ. ಆದರೆ 224 ಕ್ಷೇತ್ರಗಳಲ್ಲೇ ಪ್ರಮೋದ್ ಶ್ರೀನಿವಾಸ್ ನಂಬರ್ 1 ಬಿಕಾಸ್ ಆಫ್ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಮತ್ತು ಮನೆ ಬಾಗಿಲು ಹೋಗಿ ಇದನ್ನು ತಗೊಳ್ಳಿ, ಸರ್ಕಾರ ಇದನ್ನು ಕೊಡ್ತಿದೆ, ನಿಮಗೆ ಬರ್ತಿಲ್ವಾ ಇದನ್ನ ಈ ಥರ ಮಾಡಿ ಅಂತ ಮನೆ ಬಾಗಿಲಿಗೆ ಹೋಗಿ ಸರ್ಕಾರವೇ ಆ ಕೆಲಸ ಮಾಡಿದಂಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 28ರಲ್ಲಿ ನಂಬರ್ 1, 224 ಕೂಡ ನಂಬರ್ 1. ಹಾಗಾಗಿ ಯುವ ಜನತೆ, ಯುವ ರಾಜಕಾರಣಿ ಆಗಬೇಕು ಅನ್ನೋ ಆಸೆ ಪಟ್ಟವ್ರಿಗೆ, ಗುರಿ ಇಟ್ಕೊಂಡವ್ರಿಗೆ, ಬಯಸೋರ್ಗೆಲ್ಲರೂ ಕೂಡ ಈ ಸಂದರ್ಶನ ಮತ್ತು ಈ ವ್ಯಕ್ತಿತ್ವ
ಭಾಳಷ್ಟು ಉಪಯೋಗಕ್ಕೆ ಕಾರಣ ಆಗುತ್ತೆ. ಕಾರಣ ಇಷ್ಟೇ, ಯಾಕೆಂದರೆ ನಾವು ಯಾರನ್ನ ಫಾಲೋ ಮಾಡಬೇಕು ಅಂತ, ನಾವು ಯಾರನ್ನ ಅನುಕರಿಸ್ಬೇಕು ಅಂತ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಿರುತ್ತೆ. ಹಾಗಾಗಿ ಸಜೆಸ್ಟ್ ಮಾಡೋದಕ್ಕಿಂತ ಆಗಲೇ ಎಷ್ಟೋ ಜನ ಪ್ರಮೋದ್ ಶ್ರೀನಿವಾಸ್ ಅವರು ಫಾಲೋ ಮಾಡ್ತಿರ್ತಾರೆ. ಕಾರಣ ಇಷ್ಟೇ, ಪ್ರಮೋದ್ ಶ್ರೀನಿವಾಸ್ ಅವರ ಆದಿ ಆ ರೀತಿ ಇದೆ, ಉದ್ಯಮಿಯೂ ಹೌದು, ಜೊತೆಗೆ ರಾಜಕಾರಣ ಅಂತ ಕರೆಯಲ್ಲ, ಇದನ್ನು ಸರ್ವಿಸ್ ಅಂತ ಅನ್ಕೋತೀನಿ ಅಂತ. ಕಾರಣ ಇಷ್ಟೇ, ಯಾಕೆಂದರೆ UPSC ಪರೀಕ್ಷೆನ ಪಾಸ್ ಮಾಡಬೇಕು ಅಂತ ದೆಹಲಿಗೆ ಹೋಗಿ ಕೂತು ಅಲ್ಲಿ ಭಾಳ ವರ್ಷಗಳ ಕಾಲ ಅನ್ನೋದಕ್ಕಿಂತ ಇದ್ದಂಥ ಸಮಯದಲ್ಲಿ ಒಳ್ಳೆಯ ಒಡನಾಟ ಜೊತೆಗೆ ಒಳ್ಳೆಯ ವಿಷಯಗಳನ್ನ ತಗೊಂಡು ಬಂದು ಈಗ ಆ ಕೆಲಸ ಕಾರ್ಯವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣದ ಹೊರತಾಗಿ ಸರ್ವಿಸ್ ಬಗ್ಗೆ ಮಾತಾಡೋಣ ಸರ್, ರಾಜಕಾರಣ ಇದ್ದಿದ್ದೆ ಅಂತಂದ್ರು. ಹಾಗಾಗಿ ರಾಜಕಾರಣದ ಹೊರತಾಗಿ ಸೇವೆ ಅಂತ ನೋಡಿದಾಗ ಖಂಡಿತವಾಗಿ ಗ್ಯಾರಂಟಿ ಅಂತ ಕೇಳಿದಾಗ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅವರು ಒಂದಷ್ಟು ಸ್ಪಷ್ಟತೆ ಇತ್ತು. ತಿಂಗಳಿಗೆ 2,000 ಅಂದರೆ 5 ವರ್ಷಕ್ಕೆ 60 ತಿಂಗಳಿಗೆ 1,20,000 ಕೊಡ್ತೀವಿ ಅವ್ರಿಗೆ. ಒಂದು ಮನೆಗೆ ತಿಂಗಳ ಸರಿಸುಮಾರು 5,000 ರಿಂದ 7,000 ಸರ್ಕಾರದ್ದು ಹಣ ಹೋಗ್ತಿದೆ, ಅದನ್ನು ತಿಳಿಸೋದ್ರ ಜೊತೆಗೆ ತಲುಪಿಸೋ ಕೆಲಸವನ್ನು ಮಾಡ್ತಿದ್ದೀವಿ ಅಂತ. ತಿಳಿಸುವುದು ಬೇರೆ, ತಲುಪಿಸೋದು ಬೇರೆ. ಇವರು ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಆಮೇಲೆ ಸಮಯ ಮಾಡ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದ್ರಿ. ಥ್ಯಾಂಕ್ ಯು ಸರ್. ಇನ್ನೊಂದಷ್ಟು ವಿಷಯಗಳು ಉಳ್ಕೊಂಡಿದ್ಯಾ? ಸಾಕಾ ಇವತ್ತಿಗೆ? ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗೆ ಖಂಡಿತವಾಗಿದೆ. ಹಾಗಾಗಿ ನೀವು ಆಯ್ದುಕೊಂಡಂಥ ಹಾದಿ ಸರಿಯಾಗಿಯೇ ಇದೆ. ಯಾಕೆ ಅಂತಂದರೆ ಯಾರು ಉತ್ತಮರು, ಯೋಗ್ಯರು, ಅರ್ಹತೆ ಇರೋರು, ಅವಕಾಶ ಇದು ನಾನು ಬಳಸ್ಕೋಬೇಕು, ಕೆಲಸ ಮಾಡಬೇಕು ಅಂತನ್ನೋರಿಗೆ ಬೇಕು. ರಾಜಕಾರಣ ಅಂದರೆ ಕೇವಲ ಇದೊಂದು ಪಾಳೆಗಾರಿಕೆ ಕಲ್ಚರ್ ಏನಲ್ಲ, ಹೌದು, ನಾವೇ ನಮ್ಮದೇ ಅಂತೇನಲ್ಲ. ನಾವು ನಮ್ಮದು ನಮ್ಮವರು ಅಂದರೆ ಮಾತ್ರ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಮ್ಮವರು ನಮ್ಮದು ಅನ್ನೋ ಹಾದಿಯಲ್ಲಿ ಹೋಗ್ತಾ ಇದ್ದೀರಿ. ನೀವು ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಏನನ್ಸುತ್ತೆ ನಿಮಗೆ ಪ್ರಮೋದ್ ಶ್ರೀನಿವಾಸ್ ಅವರ ಈ ಹಾದಿ ಮತ್ತು ಅವ್ರ ಕೆಲಸ ಕಾರ್ಯ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.